ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನನ್ನ ಹೆಸರು ಲತಾ ಗದ್ಗಿಮಠ ಅಂತ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ಮೊದಲು ನಮ್ಮದೆಲ್ಲ ಎಜುಕೇಷನ್ನು ಎಲ್ಲ ಬೆಂಗಳೂರಿನಲ್ಲೇ ಆಗಿದೆ. ಆಮೇಲೆ ಮದುವೆ ಮಾಡಿಕೊಂಡು ಈಗ 37 ಇಯರ್ಸ್ ಆಯಿತು. ಸೊ ನಮ್ಮದು ಏಪ್ರಿಲ್ 19th 1988 ಮದುವೆ ಆಯಿತು. ಧಾರವಾಡದಲ್ಲಿ ಮದುವೆ ಆಯಿತು. ನಾವು ಅಕ್ಕ ತಂಗಿ ಅಣ್ಣ ತಮ್ಮನ್ನೇ ಮದುವೆ ಮಾಡ್ಕೊಂಡಿದ್ದೀವಿ. ನಮ್ಮದು ಒಂಥರ ನಮಗೆ ಅತ್ತೆ ಮಾವ ಇರಲಿಲ್ಲ ಅಂದರೂ ನಮ್ಮದು ಒಳ್ಳೆ ಏನೋ ಜಾಯಿಂಟ್ ಫ್ಯಾಮ್ಲಿ ಇದ್ದಂಗೆ ಇದ್ದೀವಿ. ನಮಗೆ ಈ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಿರೋರು ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ. ಬಿಕಾಸ್ ದೇ ಹ್ಯಾವ್ ಹೆಲ್ಪ್ಡ್ ಅಸ್ ಅ ಲಾಟ್ ಇನ್ ದಿಸ್. ಫಸ್ಟ್ ನಮ್ಮ ಯಜಮಾನರು ಅಗ್ರಿಕಲ್ಚರ್ ಕಾಲೇಜಲ್ಲಿ ಪ್ರೊಫೆಸರ್ ಇದ್ದರು. ಆಮೇಲೆ ಹಿ ವಾಂಟೆಡ್ ಟು ಡೂ ಸಮಥಿಂಗ್ ಲೈಕ್ ಇಂಡೋ ಅಮೇರಿಕನ್. ಯಾವಾಗಲೂ ಹೋಗಿ ಬರ್ತಿದ್ರು ಕಂಪ್ನಿಗೆ. ಅವಾಗ ಅನ್ನೋರು ನಾನು ಒಂದು ಹಿಂಗೆ ಸ್ಟಾರ್ಟ್ ಮಾಡ್ತೀನಿ ಇಂಡೋ ಅಮೇರಿಕನ್ ಸೀಡ್ಸ್ ಇದ್ದಂಗೆ ಅಂತ. ಅತ್ತಾವರ್ ಹಿ ವಾಸ್ ಅ ಬಿಗ್ ಫ್ಯಾನ್ ಆಫ್ ಅತ್ತಾವರ್. ಅವಾಗ ಅನ್ನೋರು ಬಂದಾಗೆಲ್ಲ ಅಲ್ಲಿ ಹೋಗಿ ಬಂದಾಗೆಲ್ಲ ನಾನು ಇಂಡೋ ಅಮೇರಿಕನ್ ಸೀಡ್ಸ್ ಥರ ಒಂದು ತೆಗಿತೀನಿ ಅಂತ ಅಂತಿದ್ರು. ಸೊ ಅಟ್ ಲಾಸ್ಟ್ ಹಿ ಹ್ಯಾಸ್ ಫುಲ್ಫಿಲ್ಡ್ ಹಿಸ್ ಡ್ರೀಮ್. ಸೊ now his son has also taken up. So I'm very very proud of my husband and I feel blessed to be addressed as Lata Gadimat. ಬಹಳ ಅದ್ಭುತವಾಗಿ ಹೇಳಿದ್ರಿ. ನೀವೇನು ಓದಿದಿರಿ? ನಮ್ದು M.Com ಆಗಿದೆ ರೀ. ಎಲ್ಲಿ ತವರು ಮನೆ? ಬೆಂಗಳೂರು. ನಮ್ಮದು ಬೆಂಗಳೂರು. ಬೆಂಗಳೂರಿನಲ್ಲಿ ಬೆಂಗಳೂರು ಬಿಟ್ಟು ಧಾರವಾಡ ಬಂದಿದೆ ದೊಡ್ಡ ಸಮಸ್ಯೆ. ಎಲ್ಲರೂ ಬೆಂಗಳೂರು ಬಿಟ್ಟು ಧಾರವಾಡ ಬರಲ್ಲ. ಅದರಲ್ಲಿ ಅವ್ರು ಬೆಂಗಳೂರು ಧಾರವಾಡ ಹುಡುಗನ ಮದುವೆ ಆಗಿ ಧಾರವಾಡ ಬಿಟ್ಟು ಧಾರವಾಡಕ್ಕೆ ಬಂದಿದ್ದಾರೆ. ನಂಗೆ ಇಷ್ಟ ಆಯ್ತು. ಹುಡುಗನ್ ನೋಡಿದೆ, ಚೆನ್ನಾಗಿದ್ದ ಹುಡುಗ, ವೆಲ್ ಬಿಹೇವ್ಡ್. ಆಮೇಲೆ ನಮ್ಮ ತಂದೆ ವಾಸ್ ಅ ಬಿಗ್ ಫ್ಯಾನ್ ಆಫ್ ನಿಜು ಗದ್ಗಿಮಠ. ನಿಜನ್ ಮಾಡ್ಕೊಂಡವ್ರು. ನಿಮ್ಮ ತಂದೆಗೆ ಇವ್ರಿಗೆ ಅಲ್ಲ, ನಮ್ಮ ಅಕ್ಕ ಇವ್ರ ಅಣ್ಣನ್ ಮಾಡ್ಕೊಂಡಿರೋದು. ಅಣ್ಣ ತಮ್ಮ ಅಕ್ಕ ತಂಗಿನ ಮಾಡ್ಕೊಂಡಿದೀವಿ ನಾವು. ಸೊ B.Com ಮುಗಿಸಿ ಬರ್ತೀರಿ. ಸರ್ ಏನ್ ಮಾಡ್ತಿದ್ರು ಅವಾಗ ಅವ್ರು MSc ಮಾಡ್ತಿದ್ರು. ಅವಾಗ PhD ಮಾಡಿ ಅವ್ರಿಗಿನ್ನೂ ಕೆಲಸನೇ ಸಿಕ್ಕಿರಲಿಲ್ಲ. ಅವಾಗ ನಮ್ದು ಎಂಗೇಜ್ಮೆಂಟ್ ಆಗಿತ್ತು. ಆಮೇಲೆ ಇಂಟರ್ವ್ಯೂ ಆದಮೇಲೆ ಅಗ್ರಿಕಲ್ಚರ್ ಕಾಲೇಜಲ್ಲಿ ಜಾಬ್ ಸಿಕ್ತು ಅವ್ರಿಗೆ, ಫ್ಯಾಕಲ್ಟಿ. He has served in university for nearly 8 years. ನೀವು ಓದಿದ್ರಲ್ಲ, ನಿಮ್ಮ ಡ್ರೀಮ್ ಏನಾದರೂ ಇತ್ತಾ? ನನಗೆ ಆರಾಮಾಗಿ ಇರಬೇಕಂತ ಇತ್ತು. ಇಲ್ಲಿ ಬಂದು ಕಷ್ಟ ಭಾಳಿಸ್ಬೇಕಾಯ್ತು. Our journey was not a bed of roses, to be frank. We passed many ups and downs in life. ಭಾಳ ಇತ್ತು ಅಪ್ಸ್ ಆ್ಯಂಡ್ ಡೌನ್ಸ್, ಬಟ್ ವಿ ಫೇಸ್ಡ್ ಎವ್ರಿಥಿಂಗ್ ಇನ್ ಅ ವೆರಿ ಪಾಸಿಟಿವ್ ವೇ. ಆಮೇಲೆ ನಮ್ಮ ಯಜಮಾನ್ರು ಯಾವಾಗಲೂ ಹೇಳೋರು ಪೇಷನ್ಸ್ ಆಲ್ವೇಸ್ ಪೇಸ್ ಅಂತ. ಸೊ ಎಲ್ಲ ಪೇಷನ್ಸ್ ಭಾಳ ಇತ್ತು ನನಗೆ. ವಿ ಫೇಸ್ಡ್ ಎವ್ರಿಥಿಂಗ್ ವೆರಿ ಬ್ರೇವ್ಲಿ ಆ್ಯಸ್ ವೆಲ್ ಆಸ್ ಪಾಸಿಟಿವ್ಲಿ. ಸೊ ಅಟ್ ಲಾಸ್ಟ್ ವಿ ಹ್ಯಾವ್ ಸಕ್ಸೀಡೆಡ್ ಇನ್ ಲೈಫ್. ಭಾಳ ಖುಷಿ ಆಯಿತು ಮೇಡಮ್. ಸರ್ ಹೇಳೋದನ್ನ ನಾನು ಕೇಳಿದ್ದೀನಿ. ಒಂದಿಷ್ಟು ಸಂದರ್ಭಗಳಂತ ನನ್ನ ಫೋನ್ ಭಾಳ ಕಷ್ಟ, ನನಗೆ ಕಣ್ಣೀರು ಬಂತು. ಯಾಕೆ ಇವರು ಭಾಳ ಕಷ್ಟಪಟ್ಟಿದ್ದೀವಿ ನಾವು ಲೈಫ್ನಲ್ಲಿ. ನಿಯರ್ಲಿ 15 years we have faced a lot. And the peak period in my profession I lost in but we have never stopped. ನಾನು ಸಂಶೋಧನೆ ಎಂದೂ ಬಿಟ್ಟಿಲ್ಲ. ಬೆಗ್ ಬೋರೋ ಫಾರ್ ಮಾರ್ಕೆಟ್ ಭಾಳ ಕಷ್ಟಪಟ್ಟು ದುಡ್ಡು ತಂದು ಹಾಕಿ ನಾವು ಮಾಡಿದ್ದೇವೆ. ಅದು ನಮ್ಮದು ಇನ್ವೆಸ್ಟ್ಮೆಂಟು, ನಮ್ಮದು ಕಮಿಟ್ಮೆಂಟ್ಸು, ನಮ್ಮ ಒಂದು ಪ್ಯಾಷನ್ ಫಾರ್ ದಿಸ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಅನ್ನೋದು ಒಂದು ಹುಚ್ಚದು ಹೇಳ್ಬೇಕಂತಂದರೆ ಭಾಳ ಅದಾಗಿದೆ. ಅದು ನಾವು ಬಿಟ್ಟಿಲ್ಲ. ವಿ ಆರ್ ನೆವರ್ ಹ್ಯಾವ್ ಗಾನ್ ಬ್ಯಾಕ್. ಸರ್ ಅದು ಡ್ರೀಮ್ ಇತ್ತು. ನಿಮ್ಗೆ ಯಾವತ್ತಾದ್ರೂ ಹಂಗೆ ಅನ್ಸಿತ್ತು ಯಾಕೆ ಪಾಪ ಇಷ್ಟು? ಹೌದು, ನಾವು ಒಂದೊಂದ್ಸಲ ಅನಿಸ್ತಿತ್ತು. ಬಟ್ ಸೀಯಿಂಗ್ ಹಿಸ್ ಪಾಸಿಟಿವ್ನೆಸ್ ಐ ಯೂಸ್ ಟು ಸೇ ಎಸ್, ಒನ್ ಆರ್ ದ ಅದರ್ ಡೇ ಹಿ ವಿಲ್ ಸಕ್ಸೀಡ್ ಇನ್ ಲೈಫ್ ಅಂತ. I was very much confident he will succeed in life ಅಂತ. So we were always at the back of him. ನಾನು, ನನ್ನ ಮಕ್ಕಳು, ನಮ್ಮ ಫ್ಯಾಮಿಲಿ ಮೆಂಬರ್ಸ್, I should all thank all my sisters, brothers, brother-in-laws, brothers-in-law, ಎಲ್ಲರೂ they were at the back of us. So all my relatives, they have really helped us morally. ಭಾಳ ಹೆಲ್ಪ್ ಮಾಡಿದ್ದಾರೆ ನಾವು. They have never stepped back. ನಾವು ಮನೇಲಿ ಚಿಕ್ಕವರು
ಎಲ್ಲಾರ್ಕಿಂತ ಚಿಕ್ಕ ಯಂಗೆಸ್ಟ್ Youngest. 5 ಜನರಲ್ಲಿ ನಾನು ಕೊನೆವ. ನಾನು ಚಿಕ್ಕ ಸೊಸೆ, ಎಲ್ಲಾರ್ಕಿಂತ ಚಿಕ್ಕ ಸೊಸೆ. ಹೌದಾ? ಓಕೆ. ಬಟ್ ಎಲ್ಲರೂ ನಮಗೆ ಹೆಲ್ಪ್ ದೇ ಹ್ಯಾವ್ ಸಪೋರ್ಟೆಡ್ ಅಸ್, ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಫುಲ್ ತುಂಬಿದ ಮನೆ ನಿಮ್ಮ. ನಮ್ಮ ಮನೆ ಭಾಳ ಚೆನ್ನಾಗಿದೆ ರೀ. ಎಷ್ಟು ಜನ ಇರ್ತಿದ್ರು? ನಾವು 4 ಬ್ರದರ್ಸ್, ಇವರು 4 ಬ್ರದರ್ಸು, 1 ಸಿಸ್ಟರ್ ಇನ್ ಲಾ. ಅವ್ರು ಈಗ ಸದ್ಯಕ್ಕಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಬಟ್ ಈವನ್ ಶಿ ಯೂಸ್ ಟು ಸಪೋರ್ಟ್. ಎಲ್ಲರೂ PhD ಅಂತೀವ್ರೆ. ಎಲ್ಲರೂ ಇವ್ರ ಮನೇಲಿ. ಇವ್ರ ನಮ್ಮ ಅತ್ತೆ ಅಂತೂ ಅಷ್ಟಕ್ಕೆ ಬರೀ ಕೇಳಿದ್ದೀನಿ ಅಷ್ಟೇ, ನಾನು ಅವ್ರ ಜೊತೆ ಇಲ್ಲ. ಅವರು ನಾ ಬರೋಷ್ಟೊತ್ತಿಗೆ ತೀರ್ಕೊಂಡಿದ್ರು. ಇಡೀ ಕಲ್ಯಾಣ ನಗರ ಅಷ್ಟು ನೆನೆಸ್ತಾರೆ ಈಗೂ ನಮ್ಮ ಅತ್ತೆನ. ಅಷ್ಟು ಶಿ ವಾಸ್ ಡೌನ್ ಟು ಅರ್ತ್ ಲೇಡಿ ನಮ್ಮ ಅತ್ತೆ. ಅದಕ್ಕೆ ನಮ್ಮ ಮನೇಲಿ ನಾವೆಲ್ಲ ಅಷ್ಟು ಯುನೈಟೆಡ್ ಆಗಿದ್ದೀವಿ. ಎಲ್ಲ ಬ್ರದರ್ಸು, ಸಿಸ್ಟರ್ಸ್ ಇನ್ ಲಾ, ಮೈ ಕೋ ಸಿಸ್ಟರ್ಸ್, ಎಲ್ಲರೂ ಅಷ್ಟು ಯುನೈಟೆಡ್ ಇದ್ವಿ. ನಮಗೆ ಭಾಳ ಚೆನ್ನಾಗಿದೆ. ಮತ್ತು ನಮಗೆ ಯಾರೂ ಎಲ್ಡರ್ಸ್ ಇಲ್ಲ, ಅತ್ತೆ ಮಾವ ಯಾರೂ ಇಲ್ಲ ನಮಗೆ. ಅಷ್ಟು ಚೆನ್ನಾಗಿದ್ದೀವಿ ನಾವೆಲ್ಲ. ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇದೊಂದು ಆಪರ್ಚುನಿಟಿ ನನಗೆ ಹೇಳ್ಕೋಬೇಕಂತ. ಆಲ್ ಹ್ಯಾವ್ ಸಪೋರ್ಟೆಡ್ ಅಸ್. ಅಯ್ಯೋ, ನಮ್ಮ ಭಾಗ್ಯ ಕೇಳೋದಕ್ಕೆ. ಬನ್ನಿ ಹಾಗೆ ಒಂದು ವಾಕ್ ಮಾಡೋಣ ಇಬ್ಬರು. ಓಕೆ. ಹಾಂ ಹಾಂ ಹಾಂ. ಇನ್ನೂ ಹೊಸದಾಗಿ ಮದುವೆ ಆಗಿತ್ತು, ಏನೇನೋ ಕನಸುಗಳು. ಕನಸಿತ್ತು, ಬಟ್ ಎಲ್ಲ ಕನಸು ಆಗಲ್ಲ ಒಂದೇ ಸಲ. ವಿ ಹ್ಯಾವ್ ಟು ಫೋರ್ಗೋ ಸರ್ಟನ್, ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಸರ್ಟನ್ ಥಿಂಗ್ಸ್. ಎಲ್ಲ ಒಂದೇ ಸಲ ಬೇಕಂದ್ರೆ ಕೊಡೋಕ್ಕಾಗಲ್ಲ. ಬಿಕಾಸ್ ವಿ ಆರ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲೇ ವಿ ವರ್ ಸ್ಯಾಟಿಸ್ಫೈ. ಹೇಳ್ಬಿಟ್ರಿ. ನನಗೆ ಎಷ್ಟು ಶ್ರೀಮಂತ ಕುಟುಂಬ ಇವ್ರದಂತ ನನಗನ್ಸುತ್ತೆ ಅಂದರೆ, ನಾವು ಮನಸ್ಸಲ್ಲಿ ಭಾಳ ಶ್ರೀಮಂತ. ಅಷ್ಟು PhDಗಳಿದೆ, ಹೌದು. ಅಷ್ಟು ವಿದ್ಯೆ ಇದೆ. ಅವಾಗ ಇಟ್ ವಾಸ್ ವೆರಿ ಸಿಂಪಲ್ ಲೈಫ್ ನಮ್ಮದು. ಆ್ಯಕ್ಚುಲಿ ಅಂದರೆ ಹೇಗಿದೆ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜದ ಫ್ರಮ್ ಎ ವೆರಿ ಬಿಗ್ ಫ್ಯಾಮಿಲಿ. ನನ್ನ ಮದರ್ ತಂದೆ ಅಂತಂದ್ರೆ ನನ್ನ ಏನಂತಾರೆ, ಮದರ್ ಫಾದರ್, ಗ್ರ್ಯಾಂಡ್ ಫಾದರ್, ಅವರು ಸೇರಿಸ್ತಾರೆ. ತೊರಗಲು ಸಂಸ್ಥಾನದ್ದು, ಕೊಲ್ಲಾಪುರ ಸಂಸ್ಥಾನದ್ದು ತೊರಗಲದ್ದು ಸೇರಿಸ್ತಾರೆ. ನಮ್ಮ ತಾಯಿ ಕೂಡ ಮನೆ ಹೊಸಲು ಬಿಟ್ಟು ಹೊರಗೆ ಕಾಲಿಟ್ಟವರಲ್ಲ. ಮರಾಠಿ 3ನೇ ಸ್ಟ್ಯಾಂಡರ್ಡ್ ಅವರು ಕಲ್ತಿದ್ದು. ನಮಗೆ ಅವರು, ನಮ್ಮ ತಂದೆ ಎಳಿ ವಯಸ್ಸಲ್ಲಿ ತಿಳ್ಕೊಂಡ್ರು. ಈ ವಾಸ್ ಜಸ್ಟ್ 38-39 ಇಯರ್ಸ್. ಮೈ ಫಾದರ್ ಪಾಸ್ ಅವೇ. ನಾವು 5 ಜನ ಮಕ್ಕಳು. ನಮ್ಮ ತಾಯಿ ಬರೀ 3rd ಸ್ಟ್ಯಾಂಡರ್ಡ್ ಮರಾಠಿ. ಅವರು ಅಂತ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇರೋದ್ರಿಂದ ನಮಗೆಲ್ಲರಿಗೂ ಧಾರವಾಡದಲ್ಲಿ ಇದ್ದು ಎಜುಕೇಷನ್ ಕಲಿಸಿ ಹೈಲಿ ಕ್ವಾಲಿಫೈಡ್. ಶಿ ಪಾಸ್ 1983. ಅವ್ರದ್ದು ನಮಗೆ ತಾಯಿದು ಋಣ ಭಾಳ ನಮಗೆ ಬೆಳೆಸಿದ್ದಾರೆ. ಅಮ್ಮ ಓದಿದ್ರ ಸರ್? 3rd ಸ್ಟ್ಯಾಂಡರ್ಡ್ ಮರಾಠಿ ಅವರು, ನಮ್ಮ ಮದರ್. ಹೆಂಗೆ ಈ ಮಕ್ಕಳನ್ನ ಇದು 38 ವರ್ಷಕ್ಕೆ ತಂದೆಯವರು ತೀರ್ಕೊಂಡ್ರು ಅಂತ? ನಮ್ಮ ತಂದೆನೂ ಹಾಗೆ. ಅವ್ರದ್ದು ಫಸ್ಟ್ PhD ಫೋಕ್ ಲಿಟ್ರೇಚರ್ 1952ದಲ್ಲಿ ಸಬ್ಮಿಷನ್, 54 ಕರ್ನಾಟಕ ಯೂನಿವರ್ಸಿಟಿಯಿಂದ 1ನೇ PhD ಆಗಿರೋದು ಡಾಕ್ಟರ್ BS ಗದಿಮಠ. ಅವರೂ ಶ್ರಮಪಟ್ಟವ್ರೇನೆ. ಅವರು ಬರೀ ಜಾನಪದ ಸಾಹಿತ್ಯದಲ್ಲಿ ಬರೀ ಅಡ್ಡಾಡ್ತಾಯಿದ್ರು, ಟೂರ್ ಮಾಡ್ತಾಯಿದ್ರು, ಎಲ್ಲ ಹಳ್ಳಿಯಲ್ಲಿ ಹೋಗಿ ಜಾನಪದ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ರು. ನಮ್ಮ ಮದರ್ ಕೂಡ ಅಷ್ಟು ಸಪೋರ್ಟಿವ್. ಸೇಮ್ ಈಸ್ ವಿತ್ ಹರ್. ನಾವು ಹಾಗೆ, ನಾವು ಮನೆಗೆ ಬಿಟ್ಟರೆ ಮುಗಿದಾಯ್ತು. ಫಸ್ಟ್ ಐ ಮ್ಯಾರಿಡ್ ಟು ಪ್ರಾಪರ್, ದೆನ್ ಟು ಹರ್. ಆ ಸ್ಟೇಜ್ ಇದೆ ನಮಗೆ. ಫಸ್ಟ್ ಪ್ರಯಾರಿಟಿ ಐ ಗಿವ್ ಟು ಮೈ ಬಿಸ್ನೆಸ್, ದೆನ್ ಟು ಹರ್. ಶಿ ಕೋಆಪ್ರೇಟ್ಸ್. ಅದರಲ್ಲಿ ಯಾವ ರೀತಿ ನನಗೆ ತೊಂದರೆ ಆಗಿಲ್ಲ. ಇರ್ತದೆ ಲೈಫ್ನಲ್ಲಿ. ಮತ್ತು ಸಮ್ ಸಿಚುವೇಶನ್ಸ್ ದೇ ಆಲ್ಸೋ ನೀಡ್ ಅವರ್ ಪ್ರೆಸೆನ್ಸ್ ಇರ್ತದೆ. ಆದರೂ ಕೂಡ ದೇ ಆರ್ ಫುಲ್ಲಿ ವಿತ್ ಅಸ್. ಯಾವುದೇ ರೀತಿ ನನಗೆ ಕೊರತೆ ಅನಿಸಿಲ್ಲ. ಮಕ್ಕಳು ಕೂಡ ಹಾಗೆ. ಅವ್ರು ತಮ್ಮ ಪ್ರೊಫೆಷನ್ ನನಗೆ ಸರ್ಪ್ರೈಸ್ ಅಂದರೆ, ನನ್ನ ಮಗ ಸೆಕೆಂಡ್ ಸನ್ BE, ಅವನು BE MBA. ಅವನು ಯಾರೂ ನನ್ನ ಕಷ್ಟ ನೋಡಿ, ನನ್ನ ಸ್ಟ್ರಗಲ್ ಇನ್ ಮೈ ಬಿಸ್ನೆಸ್ಸು ಎಸ್ಟಾಬ್ಲಿಷ್ಮೆಂಟ್. ಯಾಕಂದ್ರೆ ನಮ್ಮ ಪೀರಿಯಡ್ನಲ್ಲಿ, ನಮ್ಮ ಜನ್ರೇಷನಲ್ಲಿ ಫೈನಾನ್ಸ್ ಇಸ್ ಬಿಗ್ ಕನ್ಸ್ಟೆಂಟ್. ಕಷ್ಟ ದುಡ್ಡು ಅಷ್ಟು ಸಿಗ್ತಾರೆ ಮಗ. ಇವತ್ತಿಗೇನು ಬೇಕಂದ್ರೆ VC ಹೇಳ್ತಾಯಿದ್ರು ಆಗಲ್ಲ, ನಿಮಗೆ 25 ಲಕ್ಷ ಸ್ಟಾರ್ಟಪ್ ಕೊಡ್ತೇವೆ ಅಂತ ತಿಳ್ಕೊಂಡು. ನಾವು 25 ಲಕ್ಷ ಮನೆ ಒತ್ತಿ ಹಾಕಿ ನಾವು ಬಿಸ್ನೆಸ್ ಮಾಡಿದ್ದೇವೆ. ಮನೆ ಪ್ರಾಪರ್ಟಿ ಒತ್ತಿ ಹಾಕಿ 25 ಲಕ್ಷ ನಾನು ತೊಗೊಂಡಿದ್ದೆ ಫಸ್ಟ್ ಬಿಸ್ನೆಸ್ಸಿಗೆ. ಸೊ ಆ ಪೀರಿಯಡ್ನಲ್ಲಿ ಎಷ್ಟು ಕಷ್ಟ ಆಯ್ತು, ಹೀಗಾಗಿದೆ ಈಸಿ ಇದೆ. ಸೊ ವಿ ಸ್ಟ್ರಗಲ್ಡ್. ಆದರೆ ಅಂಥದ್ದೆಲ್ಲ ನಾವು ನೋಡಿದ ಕಷ್ಟ ನೋಡ್ಕೊಂಡು ಎಲ್ಲನೂ ಬೆಳೆಸ್ಕೊಂಡು ಬಂದಿದೆ. ಮಕ್ಕಳೆಲ್ಲ ನೋಡಿದ್ದಾರೆ, ಅವ್ರು ಯಾರಿಗೂ ಇದ್ರಾಗ ಬರೋ ಇಷ್ಟ ಇದ್ದಲ್ಲ. ಬಟ್ ಈಗೆಲ್ಲ ನೋಡಿ ಬೆಳವಣಿಗೆ ನೋಡಿ ಯಾಕೆ ನಾನು ಫ್ಯಾಮಿಲಿ ಬಿಸ್ನೆಸ್ ಸಪೋರ್ಟ್ ಮಾಡಬಾರ್ದು ಅಂತ. ಅವನು ಇಂಜಿನಿಯರಿಂಗ್ ಪ್ರೊಫೆಷನ್ ಒಳ್ಳೆ ಪೋಸ್ಟ್ ಇದ್ದು ಮ್ಯಾನೇಜರ್ ಇದ್ದ. ಅವನು ಇವಸ್ IT ಅವನು ಬಿಟ್ಟು ಈಗ ನಮ್ಮ ಮಾರ್ಕೆಟಿಂಗ್ ನೋಡ್ಕೋತಾನೆ. ಆ್ಯಂಡ್ ಹಿ ಹ್ಯಾಸ್ ಲರ್ನ್ಡ್ ಅ ಲಾಟ್. ಇನ್ನು ಈಸ್ ಮೋರ್ ದೆನ್ ಪ್ರೊಫೆಷನಲ್ಸ್ ಆದಂಗೆ ಆಗಿದ್ದಾರೆ. ಆಗಿರ್ತದೆ, ಬ್ಲಡ್ನಲ್ಲಿ ಇರ್ತದೆ. ದೇ ಹ್ಯಾವ್ ದಟ್ ಇಂಟ್ರೆಸ್ಟ್. ಅದೇ ಬೆಳೀತಾ ಇರ್ತದೆ. ಅದು ಯಾವುದರಿಂದ ಏನು ತೊಂದರೆ ಇಲ್ಲ. ಬಟ್ ಮೇಡಮ್, ಸಕ್ಸಸ್ ಅಂದರೆ ಏನು ಆ್ಯಕ್ಚುಲಿ? ಸಕ್ಸಸ್ ಅಂದರೆ ಬರೀ ನೀವು ಪ್ರೊಫೆಷ್ನಲ್ ಅಷ್ಟರಲ್ಲೇ ಸಕ್ಸಸ್ ಅಲ್ಲ. ಅದು ಎವ್ರಿಥಿಂಗ್, ಪರ್ಸ್ನಲ್ಲು ಆ್ಯಸ್ ವೆಲ್ ಆ್ಯಸ್ ಯುವರ್ ಪ್ರೊಫೆಷ್ನಲ್, ಬೋತ್ ಸಕ್ಸಸ್. ಅಂದರೆ ಯು ಶುಡ್ ಬಿ ಕಂಟೆಂಟೆಡ್ ವಿತ್ ಕಂಟೆಂಟ್ಮೆಂಟ್. ಐ ಫೀಲ್ ಇಟ್ ಈಸ್ ಸಕ್ಸಸ್. ತುಂಬ ಜನ ಕಾಮನ್ ಜನ ಇರ್ತಾರೆ, ಅವ್ರಿಗೆ ಏನಂದ್ರೆ ಒಂದೇ ಒಂದು, ನಾವು ದುಡ್ಡಿದ್ರೆ ಚೆನ್ನಾಗಿರ್ತೀವಿ. ಕಂಟೆಂಟ್ಮೆಂಟ್, ಐ ಫೀಲ್ ಕಂಟೆಂಟ್ಮೆಂಟ್. ಹೌದು, ನನ್ನ ಹತ್ರ ಎಲ್ಲ ಇದೆ, ಅದರಲ್ಲೇ ಸುಖ ಪಡಬೇಕು.
ಅದರಲ್ಲೇ ಖುಷಿ ಪಡಬೇಕು. ನನಗೆ ಅದರಲ್ಲಿ ಭಾಳ ಖುಷಿ ಇದೆ. ನನಗೇನು ಇದ್ದರೂ ಅಷ್ಟೇ, ಇಲ್ಲ ಅಂದರೂ ಅಷ್ಟೇ, ಐ ಆಮ್ ಆಲ್ವೇಸ್ ಹ್ಯಾಪಿ. ಐ ಆಲ್ವೇಸ್ ಕೀಪ್ ಎವ್ರಿ ಒನ್ ಆಲ್ ಹ್ಯಾಪಿ ಆಲ್ಸೋ. ನಮ್ಮ ಮನೆಗೆ ಎಲ್ಲರೂ ಬಂದಿರ್ತಾರೆ ನೋಡ್ರಿ, ಎಷ್ಟು ಚೆನ್ನಾಗಿರ್ತಾರೆ ಎಲ್ಲರೂ. ದೇ ಎಂಜಾಯ್ ಸ್ಟೇಯಿಂಗ್ ವಿತ್ ಅಸ್. ಕೇಳ್ರಿ ಬೇಕಾದ್ರೆ, ಆಲ್ ಎಂಜಾಯ್ ಸ್ಟೇಯಿಂಗ್ ವಿತ್ ಅಸ್. ನಮ್ಮ ಮನೆಗೆ ಬರ್ತಾರೆ, ಇರ್ತಾರೆ ಎಲ್ಲರೂ ಸಂತೋಷವಾಗಿರ್ತೀವಿ, ಜೊತೇಲಿರ್ತೀವಿ. ಅವಾಗ ಸಮ್ಮರ್ ಹಾಲಿಡೇಸಲ್ಲೆಲ್ಲ ನಮ್ಮ ಮಕ್ಕಳು ಚಿಕ್ಕವರಿದ್ದರು, ಎಲ್ಲ ಮಕ್ಕಳು ಬರೋರು ನಮ್ಮ ಮನೆಗಿರೋರು. ಅಷ್ಟು ಚೆನ್ನಾಗಿರ್ತಿದ್ವಿ ನಾವೆಲ್ಲ. ಈಗೆಲ್ಲ ದೊಡ್ಡವರಾಗಿದ್ದಾರೆ, ಎಲ್ಲ ಹೈಲಿ ಕ್ವಾಲಿಫೈ. ಎಲ್ಲರೂ US ಅಲ್ಲಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಅಕ್ಕನ ಮಕ್ಕಳು, ನಮ್ಮ ತಂಗಿ ಮಕ್ಕಳು US, ನಮ್ಮ ಅಣ್ಣನ ಮಕ್ಕಳು US. ನನ್ನ ದೊಡ್ಡ ಮಗ ದುಬೈನಲ್ಲಿ ಇರ್ತಾನೆ. ಎಲ್ಲ ಎಲ್ಲ ಹೈಲಿ ಕ್ವಾಲಿಫೈ. ಎಲ್ಲ ಅದರಲ್ಲೇ ಎಷ್ಟು ಚೆನ್ನಾಗಿದ್ವಿ ನಾವು. ಅವಾಗ TV ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಎಲ್ಲರೂ ಎಷ್ಟು ಚೆನ್ನಾಗಿ ರಜದಲ್ಲಿ ಒಂದೊಂದು ತಿಂಗಳು ಬಂದಿರೋರು. ನಮ್ಮ ಮನೆ ಎಲ್ಲ ಸುತ್ತಲೂ ಮಾವಿನ ಮರಗಳಿದೆ. ಮಾವಿನ ಹಣ್ಣು ಕಿತ್ಕೊಳೋದು, ತಿನ್ನೋದು, ಆಟ ಆಡೋದು, ಹಿಂಗೆ ಎಂಜಾಯ್ ಮಾಡ್ತಿದ್ರು ಮಕ್ಕಳು ಅವಾಗ. ಬಟ್ ನಮಗೆ ಇತ್ತೀಚಿನ ಜನ್ರೇಷನ್ಗೆ ಸಕ್ಸಸ್ಸನ್ನು ತಗೋತೀವಿ ನಾವು, ಅದು ಗೊತ್ತಿದೆ. ನಾವು ಸೋಲುಗಳನ್ನು ತಗೊಳ್ಳೋದ್ರಲ್ಲಿ ಸೋತು ಹೋಗ್ಬಿಡ್ತೀವಿ. ಬಟ್ ನಿಮಗೆ ರಿಲೇಟೆಡ್ ಅನ್ನೋದಕ್ಕೆ ಈ ಪ್ರಶ್ನೆ ನಿಮಗೂ ಬಂದಿತ್ತು ಆ ದಿನಗಳಲ್ಲಿ. ಹೌದು, ಅದನ್ನು ಹೇಗೆ ಫೇಸ್ ಮಾಡಿದ್ರಿ, ಹೇಗೆ ತಗೊಂಡ್ರಿ ಅಂತ? ಒಂದೊಂದ್ಸಲ ಇದಾಗ್ತಿತ್ತು, ಡಿಮಾರಲೈಸ್ ಆಗ್ತಿತ್ತು ಒಂದೊಂದ್ಸಲ. ಬಟ್ ಅಗೇನ್ 2 days ಮತ್ತೆ ಫ್ರೆಶ್ ಆಗ್ತಿದ್ವಿ. ಅಂತೂ ಸಮಟೈಮ್ಸ್ we believed in our profession. We had that confidence that we will be doing it. ಒಂದು ಸೆಟ್ ಬ್ಯಾಕ್ ಇರ್ತದೆ. ಎವ್ರಿ ಫೇಲ್ಯೂರ್ ಈಸ್ ಲೆಸನ್ ಟು ಅಸ್. ನಮಗೆ ನಾವು ಏನೇ ಒಂದು ಫೇಲ್ ಆದರೂ ಕೂಡ ಅದರಿಂದ ನಾವು ಅರಿತುಕೊಂಡಿದ್ದೇವೆ ಜಗತ್ತಲ್ಲಿ. ಈವನ್ ನನ್ನ ಸೊಸೈಟಿಯಲ್ಲಿ ಕೂಡ ನನ್ನ ಅನುಭವ ಆಗಿದೆ. ಎಷ್ಟೋ ಸಲ ನನಗೆ ಎಷ್ಟು ಡಿಮೊರಲೈಸ್ ಮಾಡಿದರೂ ಕೂಡ ನೆವರ್ ಬಾದರ್ಡ್. ನಾನು ನಾಳೆ ಬೆಳಿತೀನಿ, ಚೆನ್ನಾಗಿ ಆಗ್ತೇನೆ ಅಂತ ನನ್ನ ಒಂದು ಕಾನ್ಫಿಡೆನ್ಸ್ ಇತ್ತು ಪ್ರೊಫೆಷ್ನಲ್ಲಿ. ಇವತ್ತಿಗೆ ಕೂಡ ನಾವು ಎಷ್ಟು ಲೆವೆಲ್ದಾಗ ನಾವು ಬೆಳೆದಿದೆ ಅಂದರೆ, ಒಂದು ಮೆಣಸಿನ ಗಿಡ ನೋಡಿದರೆ ಈ ಗಿಡದಲ್ಲಿ ಇಂಥ ಗುಣಮಟ್ಟ ಇದೆ, ಹೀಗಿದೆ, ಅದರಿಂದ ನಾವು ಇಂಥ ತಳಿ ಮಾಡ್ಬೋದು ಅಂತ ಅನ್ನೋದು ಅನುಭವ ನಮಗಿದೆ. ಯಾಕೆ ಅನುಭವ ನಾವು ಗಳಿಸ್ಬೇಕಾಗುತ್ತೆ, ಖರೀದಿ ಮಾಡ್ಲಿಕ್ಕೆ ಬರಲ್ಲ. ಬಿಟ್ಟು ಗಳಿಸ್ಬೇಕಾಗಿ. ಹೌದು, ನೀವು ದುಡ್ಡು ಕೊಟ್ಟು ಅನುಭವ ಸಿಗಲ್ಲ ನಿಮಗೆ. ಸೊ ದ್ಯಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್, ದ್ಯಾಟ್ ಈಸ್ ಯುವರ್ USP. ನೀವು ಅದನ್ನು ಗಳಿಸ್ಬೇಕಾಗತ್ತೆ. ಅಂಥ ಅನುಭವ ನೀವು ಪಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ 42 years ನಾವು ರಿಸರ್ಚ್ನಲ್ಲಿದ್ದೇವೆ. ಇದು ಎಲ್ಲ ನಮ್ಮ ಕಾಯಿಪಲ್ಲೆ ನಾವು ಸಂಶೋಧನೆ ಮಾಡೋದ್ರಲ್ಲಿ. ಅಂದರೆ ಸರ್, ನೀವು ಹೇಳೋದು ಏನು ಅಂದರೆ, ನನ್ನಲ್ಲಿ ಆ ಕ್ವಾಲಿಟೀಸ್ ಇದ್ದರೆ, ನಾನು ಕಲ್ತಿದ್ರೆ, ನನಗೆ ಅನುಭವ ಇದ್ದರೆ, ಒಂದು ದಿವಸ ಗೆಲ್ತೀನಿ. ಇವತ್ತು ಸೋತಿರ್ಬೋದು, ನಾವು ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬೇಕು ಅಂತ. ಡೆಫಿನೆಟ್ಲಿ. ಹೌದು, ನನ್ನ ಪ್ರೊಫೆಷನ್ ಕಾನ್ಫಿಡೆನ್ಸ್ ಇರಬೇಕು, ಫೇತ್ ಇನ್ ಗಾಡ್. ದಟ್ ಈಸ್ ಆಲ್ಸೋ. ನಾವೆಲ್ಲ ದೇವರಿಗೂ ಹೋಗ್ತೀವಿ. ನಾವು ಮನೆ ದೇವರಿಗೆ ಒಂದೇ ಮೊದಲೇ ಹೆಚ್ಚು ಪ್ರಾತಿನಿಧ್ಯ ಕೊಡೋದು. ನಾವು ಎಲ್ಲ ದೇವ್ರಿಗೂ ಹೋಗ್ತೀವಿ. ನಾವು ಮನೆ ದೇವರಿಗೆ ನಮ್ಗೆ ಫೈನಲ್. ಎಲ್ಲಿ ಹೋದ್ರೂ ಹೊರಗೆ ಹೋದ್ರೂ ನಾವು ಮನೆ ದೇವ್ರು ನೆನೆಸೋದು, ಮತ್ತು ಇಷ್ಟ ದೇವರು ಇಬ್ಬರೇ ನಾವು ಇರೋದು. ನಾವು ಭಂಡಾಚಾರಕ್ಕೆ ಬೆನ್ನೆತ್ತಿದವರಲ್ಲ, ನಾವು ಪಾಪ್ಯುಲಾರಿಟಿ ಬೆನ್ನೆತ್ತಿದವರಲ್ಲ. ವಿ ವಾಂಟ್ ದಟ್ ಶುಡ್ ಡೂ ಸಮಥಿಂಗ್ ಫಾರ್ ಸೊಸೈಟಿ. ಐ ಆಮ್ ಬಾರ್ನ್, ದಟ್ ಈಸ್ ಅವರ್ ಮಿಷನ್. ಮಾಡಬೇಕು ಅನ್ನೋದಷ್ಟೇ. ನಾವು ಕೆಲವು ಸಾರಿ ಸರ್, ಈ ನಾವೇನು ಮಾಡ್ತೀವಿ, ಡಿಸಿಷನ್ ನಾವು ತೊಗೊಂಡಿರ್ತೀವಿ, ಗೆದ್ದರೆ ಅದನ್ನು ಖುಷಿಯಾಗಿ ಹಂಚ್ಕೊಂಡಿರ್ತೀವಿ. ಯಾಕಂದರೆ ಮನೆಯವ್ರ ಹತ್ರ ಅದನ್ನ ಹಂಚ್ಕೊಂಡಿರಲ್ಲ. ಸುಮಾರು ನಾ 90% ಅಂತ ಅಂದ್ಕೊಂಡಿರ್ತೀನಿ. ಸೋತ ಮೇಲೆ ಎಲ್ಲ ಕಳ್ಕೊಂಡಾಗ ಗೊತ್ತಾಗ್ತದೆ, ಓ ನನ್ನ ಗಂಡ ಕಳ್ಕೊಂಡಿದ್ದಾನೆ ಅಥವಾ ನಮ್ಮ ಮನೆಯವ್ರು ಕಳ್ಕೊಂಡಿದ್ದಾರೆ ಅಂತ. ಆ್ಯಕ್ಚುಲಿ ಸರ್, ನೀವು ಹೇಳಿ, ಇಬ್ಬರು ಪರಸ್ಪರ ನಾನು ಏನು ಮಾಡ್ತೀನಿ ಅದು ಲಾಭ ಆಗಿರಲಿ ಅಥವಾ ಲಾಸ್ ಆಗಿರಲಿ ಹಂಚ್ಕೊಳ್ಳೋದು ಒಳ್ಳೇದು ಅಂತೀರಿ. ನೀವು ಹಂಚ್ಕೋತಿದ್ದೀರಿ ಮೇಡಮ್. ಏನಿರ್ತದೆ ಅಂದರೆ, ವೆನ್ ದ ಎಕ್ಸೆಪ್ಟ್ ಮೀ ಇಸ್ ಅ ಲೀಡರ್. ನಾನು ಸರಿ ಮಾಡೋದು ತಪ್ಪು ಮಾಡೋದು ವಿಷಯ ಎರಡನೇದು. ಎಕ್ಸೆಪ್ಟ್ ಮೇಲೆ ನನ್ನ ಹೋಗಿದ್ದು ಹಾದಿದಲ್ಲೇ ಅವ್ರು ಹೆಜ್ಜೆಗೆ ಬಂದಿದ್ದಾರೆ, ನಾನು ಸಕ್ಸಸ್ ಆಗಲಿ ಬಿಡಿ ಎರಡನೇ ವಿಷಯ. ಸೊ ದ್ಯಾಟ್ ಈಸ್ ಎ ಬಿಗ್ ಸಪೋರ್ಟ್. ಆ ಒಂದು ಜರ್ನಿದಲ್ಲಿ ಅವರೂ ಅನುಭವ ಪಡೆದು ನಾನು ಅನುಭವ ಪಟ್ಟಿದ್ದೆ. ಅದರಿಂದ ಒಳ್ಳೆಯದನ್ನು ಆಗ್ತಾ ಬಂದಿದೆ. ಸೊ ವಿ ಲರ್ನ್ ದ್ಯಾಟ್ ವಿ ನೆವರ್ ಹ್ಯಾವ್ ಫೆಲ್ಟ್ ಬ್ಯಾಡ್ ಆಫ್ ರಾಂಗ್ ಡಿಸಿಷನ್ಸ್ ಅಂಡ್ ಆಲ್. ಸೊ ಗುಡ್ ಫಾರ್ ಅಸ್. ಅದೇ ರೀತಿಯಿಂದ ನಮ್ಮ ಮನೆಯಲ್ಲೂ ಕೂಡ ಹಾಗೆ ಹಿರಿಯರು ಮಾಡಿರ್ತಾರೆ. ಏನೋ ಒಂದು ಕಾರಣಕ್ಕೆ ಫೇಲ್ ಆಗಿರ್ಬೋದು, ಬಟ್ ದೇ ಹ್ಯಾವ್ ಟಾಟ್ ಅಸ್ ಹೇಗೆ ಬೆಳಿಬೇಕು, ಮುಂದೆ ಏನು ಬೇಕು. ಅದರಿಂದ ನಾನು ತುಂಬ ಲೆಸನ್ಸ್ ನಾವು ಕಲ್ತಿದ್ದೇವೆ. ಸೊ ನಾವು ಬಿಟ್ಕೊಟ್ಟಿಲ್ಲ, ಯಾವುದರಲ್ಲೂ ನಾವು ಬಿಟ್ಕೊಟ್ಟಿಲ್ಲ. ಇವತ್ತಿಗೆ ನಮ್ಮ ಬ್ರದರ್ಸ್ನಲ್ಲಿ ಎಷ್ಟೇ ನನಗೆ ತೊಂದರೆ ಆಗಿದ್ದು ಕೂಡ ವಿ ಆರ್ ಆಲ್ ಒನ್. ವಿ ಬಿಲೀವ್ ಇನ್ ಅವರ್ ಸೀನಿಯರ್ಸ್, ವಿ ಬಿಲೀವ್ ಇನ್ ಅವರ್ ಲೀಡರ್ಸ್. ಅದೇ ನಮ್ಮಲ್ಲಿರೋದು ಅಂತ ಒಂದು ಗುಡ್. ವಿ ಅಪ್ರಿಸಿಯೇಟ್ ಎವ್ರಿಬಡಿ. ನಂಗೆ ಚಿಕ್ಕವರಿಗೆ ದೊಡ್ಡವರಿಗೆ ನಾವು ಇದು ಮಾಡ್ತೇವೆ. ಆ್ಯಂಡ್ ವಿ ಗಿವ್ ಫುಲ್ ರೆಸ್ಪೆಕ್ಟ್. ನಾನು ಇವತ್ತಿನ ನನ್ನ ಗುರುಗಳು 2088 ಐ ನೆವರ್ ಮಿಸ್ ದೆಮ್. ವರ್ಷದಲ್ಲಿ 2 ಹಬ್ಬಕ್ಕೆ ಹೋಗಿ ಅವ್ರ ದರ್ಶನ ಬನ್ನಿ ಸಂಕ್ರಾಂತಿಗೆ ಇವತ್ತಿಗೆ ನೆನೆಸ್ತಾರೆ. ಅವ್ರು ದಾರಿ ಕಾಯ್ತಾರೆ. ನಂದು ಗಂಡ ಹೆಂಡತಿ ಬರ್ತಾರೆ ಅಂತಾರೆ. ಇವತ್ತಿಗೆ ನನ್ನ ಸೀನಿಯರ್ ಪ್ರೊಫೆಸರ್ಸ್
JV ಗೌಡ್, Dr. JV ಗೌಡ್. ಅವ್ರ ಮನೇಲಿ ಇವತ್ತಿಗೂ ಅವ್ರ ಮಿಸ್ಸಸ್ ಕೂಡ ಗದಿಮಠ ಬರ್ತಾರೆ ಹಬ್ಬಕ್ಕೆ, ಆ 2 ಹಬ್ಬಕ್ಕೆ ಮಿಸ್ ಮಾಡಲ್ಲ. ನಾನು ರೈಟ್ ಫ್ರಮ್ ಮೈ ಕಾಲೇಜ್ ಡೇಸ್ ಐ ರಿಟೆಂಡೆಡ್. ಸೊ ಆಲ್ವೇಸ್ ವಿ ಗಿವ್ ರೆಸ್ಪೆಕ್ಟ್. ಅವರಿಂದ ಎಷ್ಟೋ ನಾವು ಕಲಿತೇವೆ. ನಮಗೆ ಐ ನೆವರ್ ಹ್ಯಾವ್ ಎನಿ ಪ್ರಿಜುಡೈಸ್ ಅವ್ರ ಅವ್ರ ಬಗ್ಗೆ ಕೆಟ್ಟ ಭಾವನೆ ನಮಗಿಲ್ಲ. ಅವರಿಂದ ಒಳ್ಳೆಯದೇ ನಮಗೆ ತೋತೆ, ನಾವು ಕೆಟ್ಟದ್ದೆಂದು ತೊಗೊಂಡು ಇದು ನಮ್ಮ ಒಂದು ಅಪ್ರೋಚ್ ಇನ್ ಲೈಫ್. ಆ್ಯಂಡ್ ದ್ಯಾಟ್ ಹ್ಯಾಸ್ ಗಿವನ್ ಅಸ್ ಗುಡ್ ರಿಸಲ್ಟ್ಸ್. ನಾವು ಯಾವತ್ತೂ ಬೇರೆಯವ್ರದ್ದು ನೆಗೆಟಿವ್ ನೋಡಬಾರ್ದು. ಅವರಲ್ಲಿ ಏನು ಒಳ್ಳೇದಿದೆ ಅದನ್ನು ನೋಡಿಕೊಂಡು ಐ ಯೂಸ್ ಟು ಸ್ಟೇ ಇನ್ ದ ಸೊಸೈಟಿ. ನಾನು ಯಾವತ್ತೂ ಯಾರ್ದು ನಾನು ನೆಗೆಟಿವ್ ನೋಡೇ ಇಲ್ಲ. ಹೌದಾ, ಅಯ್ಯೋ ಅವ್ರು ಅಷ್ಟು ಚೆನ್ನಾಗಿದ್ದಾರಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದಾರಲ್ಲ, ಅಷ್ಟು ಚೆನ್ನಾಗಿ ಮನೆ ಇಟ್ಕೊಂಡಿದ್ದಾರಲ್ಲ, ದಟ್ ಐ ಯೂಸ್ ಟು ಲರ್ನ್ ಫ್ರಮ್ ದೆಮ್, ನಾಟ್ ದೇರ್ ನೆಗೆಟಿವ್ನೆಸ್. ಐ ನೆವರ್ ಹ್ಯಾವ್ ಎನಿ ನೆಗೆಟಿವ್ ಥಿಂಗ್. ನನ್ನ ಹತ್ರ ಎಲ್ಲ ಫ್ರೆಂಡ್ಸು ಇದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ನನ್ನ ಹತ್ರ, ಅಷ್ಟು ಚೆನ್ನಾಗಿ. ಯಾಕಂದರೆ ಐ ಡೋಂಟ್ ಟೇಕ್ ಎನಿ ನೆಗೆಟಿವ್ ಥಿಂಗ್ಸ್ ಫ್ರಮ್ ದೆಮ್. ಎಲ್ಲರ ಹತ್ರ ಇರುತ್ತೆ, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ನನ್ನಲ್ಲೂ ಇರ್ಬೋದು, ಟೂ ಫೇಸಸ್ ಆಫ್ ದ ಕಾಯಿನ್. ಸೊ ವೈ ವಿ ಶುಡ್ ಥಿಂಕ್ ಆಫ್ ಓನ್ಲಿ ನೆಗೆಟಿವ್ ಫ್ರಮ್ ದೆಮ್? ಪಾಸಿಟಿವ್ ನೋಡೋಣ, ಸೊ ದಟ್ ವಿ ಕ್ಯಾನ್ ಹ್ಯಾವ್ ಮೋರ್ ಫ್ರೆಂಡ್ಸ್. ಹಾಗಾಗಿ ನನಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ, ಬಟ್ ನನ್ ಆಫ್ ದೆಮ್ ಟಿಲ್ ಟುಡೇ ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ಮೈ ಫ್ಯಾಮಿಲಿ ಪ್ರಾಬ್ಲಮ್ಸ್. ಏನು ಕೇಳಲ್ಲ, ಯಾರು ಕೇಳಲ್ಲ, ಬಿಕಾಸ್ ಐ ಡೋಂಟ್ ಶೇರ್. ಭಾಳ ಅದ್ಭುತವಾದ ಬೀಜದ ತಳಿಗಳು ಇವತ್ತು ಬೆಳೀತಾ ಇದ್ದಾರೆ, ಊಟ ಮಾಡ್ತಿದ್ದಾರೆ. ಒಂದು ದೊಡ್ಡ ಕಂಪನಿಯಲ್ಲಿ ನಾನು ನೋಡಿ ಬಂದೆ, ಈಗ 100 ಜನ ಕೆಲಸ ಮಾಡ್ತಿದ್ದಾರೆ, 100 ಎಕರೆ ಮಾಡಿದ್ದಾರೆ. ಇವತ್ತು ನಿಂತ್ಕೊಂಡು ನೋಡಿದಾಗ ಏನು ಅನ್ಸುತ್ತೆ ನನಗೆ ಹೆಮ್ಮೆ ಅನ್ಸುತ್ತೆ. ನನ್ನ ಗಂಡ ಇಷ್ಟು ಚೆನ್ನಾಗಿ ಇಂಪ್ರೂವ್ ಆದ್ವಿ ನಾವು ಲೈಫಲ್ಲಿ ಅಂತ. ಆ್ಯಂಡ್ ಐ ಫೀಲ್ ಸೋ ಬ್ಲೆಸ್ಡ್ ದಟ್ ಐ ಆಮ್ ಅಡ್ರೆಸ್ಡ್ ಆಸ್ ಲತಾ ನಿಜಗುಣದೇವ್ ಗದಿಮಠ ಅಂತ. ಕೆಲಸ ಮಾಡೋರನ್ನ ಮಾತಾಡಿಸಿದ್ದೆ, ಅವ್ರ ದೇವರು ಅಂತಿದ್ದೆ. ಅಯ್ಯೋ, ನಮ್ಮ ಲೇಬರ್ಸ್ ಅಂತೂ ನಿಜವಾಗ್ಲೂ ಭಾಳ ಒಳ್ಳೆಯವರಿದ್ದಾರೆ. ಇನ್ಫ್ಯಾಕ್ಟ್ ನಮಗೆ ನನ್ನಲ್ಲಿ ಎಂಪ್ಲಾಯೀಸ್ ಗ್ರೋ ಲೈಕ್ ಅ ಫ್ಯಾಮಿಲಿ. ನನ್ನಲ್ಲಿ ವಿ ಆರ್ ಲೈಕ್ ಅ ಫ್ಯಾಮಿಲಿ. ನಮ್ಮ ಸರ್ಪನ್ನಲ್ಲಿ ಇವತ್ತಿಗೆ ಸೀನಿಯರ್ ಮೋಸ್ಟ್ ಎಂಪ್ಲಾಯೀಸು ಕೂಡ ನನ್ನ ಕಡೆ 44 ವರ್ಷದವ್ರ ಕೆಲಸ ಬಿಟ್ಟಿಲ್ಲ. ನನ್ನ ಡ್ರೈವರ್ 38 ವರ್ಷ ಬಿಟ್ಟು ಮತ್ತು ನನಗೆಲ್ಲ ಬಂದಿದ್ದಾನೆ. ನಾವು ಯಾರಿಗೆ ನೌಕರಿನ ತೆಗೆದಿಲ್ಲ. ಮೊನ್ನೆ ನಮ್ಮದು ಫೈನಾನ್ಸ್ ಆಫೀಸರ್ ತಿಳ್ಕೊಂಡು ಆರ್ಯಪಟ್ ಅಂತ ತಿಳ್ಕೊಂಡು ಈ ವಾಸ್ ಟೋಟಲ್ ನಡೀಲಿಕ್ಕೆ ಬರ್ತಿದ್ದಿಲ್ಲ, ಬಟ್ ಸ್ಟಿಲ್ ಹಿ ವಾಸ್ ಮೈ ಎಂಪ್ಲಾಯ್. ಐ ನೆವರ್ ಹ್ಯಾಡ್ ರಿಮೂವ್ಡ್ ಮೈ ಜಾಬ್. ಎಲ್ಲಿವರೆಗೆ ಇರ್ತಾರೆ, ನನ್ನ ಕೂಡ ಇದ್ದಾರೆ, ನನ್ನ ಬೆಳೆಸಿದ್ದಾರೆ, ನನ್ನ ಕಂಪ್ನಿಗೆ ಸಪೋರ್ಟ್ ಮಾಡಿದ್ದಾರೆ. ದಿಸ್ ಮೈ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾ ಇಲ್ಲಿವರೆಗೆ ಹಾಗಿದೆ. ನನ್ನ ಕಡೆ ಸೀನಿಯರ್ ಮೋಸ್ಟ್ ನನ್ನ ಒಂದೇ ಕಲ್ಲು ಎತ್ತಿಟ್ಟು ಲೇಬರ್ ಇವತ್ತು ನನ್ನ ಕಡೆ ಇದೆ. ಇಬ್ಬರು ಲೇಬರ್ಸ್ ಇನ್ನೂ ಇದ್ದಾರೆ. ನಾ ಯಾರಿಗೆ ತೆಗೆದಿಲ್ಲ. ಸೊ ಇಟ್ ಈಸ್ ಲೈಕ್ ಎ ಫ್ಯಾಮಿಲಿ ಇನ್ ಎವರ್ ಡಿಫ್ರೆನ್ಷಿಯೇಟ್. ಅವ್ರಿಗೆ ಗೊತ್ತಿದೆ ಹೇಗಿರಬೇಕು, ಅವ್ರು ಕೂಡ ಹೇಗಿರಬೇಕು, ಯಾವ ಭಾವನೆದಿಂದ ಇರಬೇಕು. ಅವರು ಸೀನಿಯರ್ಸ್, ಅವರು ಅದೇ ಥರ ರೆಸ್ಪೆಕ್ಟ್ಫುಲ್ ಆಗಿದ್ದಾರೆ. ಅವರು ಅಷ್ಟು ನನ್ನ ಲಿಬರ್ಟಿ ಮಿಸ್ಯೂಸ್ ಯಾರು ಮಾಡಿಲ್ಲ. ಸೊ ಆ ಒಂದು ಭಾವನೆ, ಆ ಒಂದು ಕಲ್ಚರ್ ನಮ್ಮಲ್ಲಿ ಫ್ಯಾಮಿಲಿ ಕಲ್ಚರ್ ನನ್ನ ಕಂಪ್ನಿದಲ್ಲಿದೆ. ಇವತ್ತು ವಿ ಆರ್ ವೆರಿ ಪ್ರೌಡ್. ನನ್ನ ಎಂಪ್ಲಾಯೀಸು ಕೂಡ ಯಾವತ್ತೂ ನಂಗೆ ಸಪೋರ್ಟ್ ಆಗಿದ್ದಾರೆ. ಎಷ್ಟೋ ಜನ ತಾವು ಬಿಟ್ಟು ನಾ ಯಾರಿಗೂ ತೆಗೆದಿಲ್ಲ. ಐ ನೆವರ್ ಹ್ಯಾವ್ ರಿಮೂವ್ಡ್ ಎನಿಬಡಿ. ಅವ್ರು ಬಿಟ್ಟು ಮತ್ತೆ ಅವರೇ ಮತ್ತೆ ಬಂದು ರಿಕ್ವೆಸ್ಟ್ ಮೇಲೆ ಬಂದಿದ್ದಾರೆ. ತಾವು ಹೋಗಿದ್ರೆ ಮತ್ತೆ ಹೊಳ್ಳಿ ಬಂದು ಜಾಯ್ನ್ ಆಗಿದೆ. ಸೊ ಆ ಥರ ಒಂದು ಕಲ್ಚರ್ ಇದೆ ನಮ್ಮಲ್ಲಿ. ನಾವು ಸರ್ ಒಂದು ಮಟ್ಟಿಗೆ ನಡೀತಾನೆ ಇರುತ್ತೆ. ಬಟ್ ಇನ್ನೊಂದು ಏನಿದೆ ಅಂತಂದರೆ, ನಾವು ಬೇರೆಯವ್ರನ್ನ ಇದು ಮಾಡಿ ನಿಮಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಅನುಭವಿಸ್ತಾರೆ ಹೇಳ್ಬೇಕಾದನ್ನ. ಶ್ರೀಮಂತಿಕೆ ಬಂದ ಮೇಲೆ ತಲೆ ತಿರ್ಗಕ್ಕೆ ಶುರುವಾಗುತ್ತೆ ಮತ್ತು ಸರಳತೆ ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಅದನ್ನು ಕಟ್ಟಿ ಹಾಕೋದು, ಆ ದುಡ್ಡು ಅನ್ನೋ ಭೂತಾನಿದ್ದೀನಿ, ಅದು ಭಾಳ ಒಳ್ಳೆಯದು ಕೂಡ, ಭಾಳ ಕೆಟ್ಟದ್ದು ಕೂಡ. ಹಾಗಾಗಿ ಬೇಕಾದಷ್ಟು ಅವಕಾಶಗಳು ತಪ್ಪಿಸ್ಕೊಂಡವ್ರಿದ್ದಾರೆ. ಬಿಸ್ನೆಸ್ ಲಾಸ್ ಮಾಡ್ಕೊಂಡಿದ್ದಿದೆ, ಚೆನ್ನಾಗಿ ನಡೀತಾ ಇರುತ್ತೆ. ಅಥವಾ ಕೆಟ್ಟ ಚಟಗಳಿಗೆ ದಾಸರಾದವರಿದ್ದಾರೆ. ಹೀಗೆ ನಿಮಗೆ ಸರಳವಾಗಿ ಬದುಕೋದಕ್ಕೆ, ಅದನ್ನು ಆ ಶ್ರೀಮಂತಿಕೆಯನ್ನು ದೂರ ಇಟ್ಟು ಸರಳವಾಗಿ ಬದುಕೋದಕ್ಕೆ ಹೇಗೆ ಸಾಧ್ಯ ಆಗಿದೆ? ಇಲ್ಲ, ನಾವು ವಿ ಆರ್ ವೆರಿ ಸಿಂಪಲ್ ಲಿವಿಂಗ್. ನಾವು ವಿ ಡೋಂಟ್ ಎಕ್ಸ್ಪೆಕ್ಟ್ ದುಡ್ಡಿದೆ ಅಂತ ಖರ್ಚು ಮಾಡೋಕ್ಕಂತಿಲ್ಲ. ನಮ್ದು ಎಷ್ಟು ನಮಗೆ ಬೇಕು ಅಷ್ಟೇ ನಮಗೆ. ನನ್ನಲ್ಲಿ ಕೂಡ ಎಲ್ಲರೂ ಎಂಪ್ಲಾಯೀಸು ಹಾಗೆ ಇದ್ದಾರೆ. ಐ ಆಮ್ ವೆರಿ ಲಿಬ್ರಲ್ ಗಿವಿಂಗ್ ದೆಮ್. ಅವ್ರೇನೋ ಕಷ್ಟ ಇದ್ರೆ ಕೊಡ್ತೀವಿ, ನನ್ನ ಕಡೆ ಎಷ್ಟಾಗಿದೆ ಅಷ್ಟು ಕೊಡ್ತೀನಿ. ಸಮ್ಟೈಮ್ಸ್ ನಾನು ಎಷ್ಟೊತ್ತು 6 ತಿಂಗಳು 8 ತಿಂಗಳ ಸ್ಯಾಲ್ರಿ ಕೂಡ ಕೊಟ್ಟಿಲ್ಲ. ಅಂಥ ಕಷ್ಟದಲ್ಲಿದ್ದಾಗ ಕೂಡ ದೇರ್ ವಿತ್ ಮೀ. ಎಂದೂ ನನಗೆ ಅವರು ಮಾಡಲಿ, ಎಷ್ಟೇ ಅಷ್ಟು ತೊಗೊಂಡೋಗಿದ್ದಾರೆ, ನನಗೆ ಕೊಡಿದ್ದಾರೆ. ಸೊ ಇನ್ಫ್ಯಾಕ್ಟ್ ನನ್ನ ಒಂದು ಕಾಲದಲ್ಲಿ 3 ತಿಂಗಳ ನಾನು ಒಂದೇ ಗುಡಿದಲ್ಲಿ ನಾನು ಕಂಪ್ನಿ ರನ್ ಮಾಡಿದ್ದೇನೆ. ಆ ಸನ್ನಿವೇಶ ನನಗೆ ಇನ್ನೂ ಊಟ ಕಣ್ಣನಲ್ಲಿದೆ. ನನಗೆ ಕರೆಮ್ಮ ದೇವಿ ಎಷ್ಟು ಸಪೋರ್ಟ್ ಮಾಡಿದೆ ಅಂದರೆ, ಶಿ ಈಸ್ ಮೈ ಸೆಕೆಂಡ್ ಗಾಡೆಸ್ ಇನ್ ಲೈಫ್. ಅಷ್ಟು ಸಪೋರ್ಟ್ ನನಗೆ, ಐ ಬಿಲೀವ್ ದ್ಯಾಟ್ ದೇರ್ ಇಸ್ ಸಮ್ ಪವರ್ ಅಂತ ನನಗೆ. ಸೊ ಒಂದು ಕಲ್ಚರ್ ನಮ್ಮಲ್ಲಿ ಹಾಗೆ ಬಂದಿದೆ. ನಮಗೇನು ವಿ ಹ್ಯಾವ್ ಪ್ಯಾಷನ್ ಫಾರ್ ಇಟ್. ಮಾಡಬೇಕು, ನನಗೆ ಸಮಾಜಕ್ಕೆ ನಾವು ಕೊಡಬೇಕು, ನಾವು ಹುಟ್ಟಿದರೆ ಏನಪ್ಪ ನಮ್ಮ ಸಮಾಜಕ್ಕೆ ಕೊಡಬೇಕು ಅನ್ನೋದು ಅಷ್ಟೇ ನಮ್ಗೆ ಛಲ ಇದೆ.
ಅದ್ರ ಜೊತೆ ನಮ್ಮ ಕೂಡ ಯಾರು ಕೈ ಕುಡಿಸ್ತಾರೆ ಅವ್ರನ್ನ ಬೆಳೆಸ್ತಾ ಬಂದಿದ್ದೇವೆ. ಇನ್ಫ್ಯಾಕ್ಟ್ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಬಂದಿದ್ದೀವಿ. ಅವ್ರಿಗೂ ಗೊತ್ತು ಸರ್ ಎಷ್ಟಿದ್ರೆ ಕೊಡ್ತಾರೆ ಇಲ್ಲ ಅನ್ನಲ್ಲ ಅಂತಕೊಂಡು. ದೇ ಹ್ಯಾವ್ ವೆರಿ ಅಕೊಮಡೇಟಿವ್ ವಿತ್ ಮೀ. ಹಾಗೇನಿಲ್ಲ, ಇಲ್ಲ ಹೈಲಿ ಕ್ವಾಲಿಫೈಡ್ ಜನನೇ ಇದ್ದಾರೆ ನನ್ನ ಎಂಪ್ಲಾಯೀಸ್ ನನ್ನ ಕಡೆ. ನನಗೆ ಯಾವ ರೀತಿಯಿಂದ ನಮ್ಗೆ ಅವ್ರಿಗೆ ಅಬ್ಜೆಕ್ಷನ್ ಮಾಡಿಲ್ಲ ಅವರು ಇದ್ದಾರೆ. ನಾನು ಅಕಸ್ಮಾತ್ ದೇ ಆರ್ ನಾಟ್ ಹ್ಯಾಪಿ ಆಗಿದೆ, ಈ ಶೋರ್ ಆಪ್ಷನ್ ದೇ ಕ್ಯಾನ್ ಗೋ. ನನಗೆ ಯಾವ ರೀತಿಯಿಂದ ಮತ್ತು ಹೊಳ್ಳೆ ಅವರೇ ಬಂದಿದ್ದಾರೆ. ದ್ಯಾಟ್ ಈಸ್ ರಿಯಲಿ ಗ್ರೇಟ್ ಆಫ್ ದೆಮ್. ಸರ್ ನಮ್ಗೆ ಹಾಗೇನು ದುಡ್ಡಿಂದ ಬಂದಮೇಲೆ ನಾವು ಹೇಗೆ ನಾವು ಅದೇ ಥರ ಡೊನೇಷನ್ಸು ಕೊಡ್ತಾ ಇರ್ತೇವೆ. ವಿ ಕೀಪ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿ ಭಾಳ ಇದೆ. ನಾವು ಹೇಗೆ ಬರ್ತೇವೆ ಹಾಗೇನೂ ಕೂಡ ವಿ ಸ್ಪೆಂಡ್ ಆನ್ ಸಚ್ ಆಫ್ ದಿ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ಮಾಡ್ತಾ ಇರ್ತೀವಿ ಎಲ್ಲ ನಾವು ಹಾಗೇನು. ಬಟ್ ಟು ವಾಟ್ ಈಸ್ ಲಿಮಿಟೆಡ್ ಟು ಅಸ್ ದ ಕಂಪ್ನಿ ವಿಲ್ ಡೂ ದ್ಯಾಟ್. ನಮಗೇನು ಹಾಗೇನಿಲ್ಲ. ಸರ್ಪನ್ನ ಹೈಬ್ರಿಡ್ ಪ್ರೊಪ್ರೈಟ್ರ್ ಏನು ಡಾಕ್ಟರ್ ನಿಜು ಗದಗಿನ ಮಠ ಇದ್ದಾರೆ. ಅವರು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮಗಿಂತ 2 ವರ್ಷ ಸೀನಿಯರ್ ಫ್ರೆಂಡ್ ಅವರು. ಅವರು MSc ಮುಗಿಸಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೇ ಅವರು ಏನು ಪ್ರಾಧ್ಯಾಪಕರಾಗಿ ನೇಮಕ ಹೊಂದಿ ಅಲ್ಲೇ ಸರ್ವಿಸ್ ಮಾಡಿ ನಂತರ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಇಲ್ಲಿ ಸರ್ಪನ್ ಹೈಬ್ರಿಡ್ಸ್ ಅನ್ನುವಂಥ ಒಂದು ಅವರ ಸಂಸ್ಥೆಯನ್ನು ತೆಗೆದು ಆವಾಗ ಸಣ್ಣ ಪ್ರಮಾಣದಲ್ಲಿ ಏನು ಚಿಲ್ಲಿ ಮೇಲೆ ಕೆಲವೊಂದು ಕಾಯಿಪಲ್ಲೆ ಮೇಲೆ ಸಂಶೋಧನೆ ಮಾಡ್ತಾ ಈಗ ಅವರೇ ಹೇಳಿದ್ದು ಕೇಳಿದೆ ನಾನು. ಎಂಟೈರ್ ಕಂಟ್ರಿನೇ ಅವ್ರು ಕ್ಯಾಪ್ಚರ್ ಮಾಡಿದ್ದಾರೆ. ಇನ್ನೊಂದು ಖುಷಿ ಸಂಗತಿ ಏನಪ್ಪ ಅಂತಂದ್ರೆ, ನಾವು ಇತ್ತೀಚೆಗೆ ಸರ್ಪನ್ ಹೈಬ್ರಿಡ್ ಮತ್ತು ಕೃಷಿ ವಿಶ್ವವಿದ್ಯಾಲಯ ಜೊತೆನೇ ಸಂಶೋಧನೆಗಾಗಿ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ಅವರನ್ನು ನಾವು ಏನು PGಯಲ್ಲಿ MScಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸ್ಲಿಕ್ಕೆ, MScಯಲ್ಲಿ ವಿದ್ಯಾರ್ಥಿಗಳಿಗೆ PhDಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಅವರನ್ನು ನಮ್ಮ ವಿಶ್ವವಿದ್ಯಾಲಯದ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಅಂತ ಹೇಳಿ ರಿಕಗ್ನೈಸ್ ಮಾಡಿ ಮುಂದೆ ಈ ವರ್ಷದಿಂದ ನಮ್ಮ ವಿದ್ಯಾರ್ಥಿಗಳನ್ನು ಇಲ್ಲಿ ವಿವಿಧ ಕಾಯಿಪಲ್ಲೆ ಬೆಳೆಗಳಲ್ಲಿ, ಮೆಣಸಿನಕಾಯಿ ಬೆಳೆಗಳಲ್ಲಿ ಸಂಶೋಧನೆ ಮಾಡಲಿಕ್ಕೆ ನಾವು ಅವ್ರಿಗೆ ಅಲಾಟ್ ಮಾಡ್ತೇವೆ. ಮತ್ತು ಅವ್ರಲಿಂದ ಎಲ್ಲ ರೈತರಿಗೂ, ಎಲ್ಲ ರಾಜ್ಯದ ರೈತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ ಸರ್. ಇನ್ನು ಒಂದು ಸಣ್ಣ ಪ್ರಶ್ನೆ, ಆ ದಿನಗಳು ನೆನೆಸ್ಕೊಳ್ಳೋದಾದರೆ ನೀವು ಹೆಂಗೋ ಒಡನಾಡಿಗಳು ಹೇಗಿತ್ತು ಸರ್? ಅವರು ತುಂಬ ಏನು ನಿಷ್ಠಾವಂತ ಮತ್ತು ವೆರಿ ಸಿನ್ಸಿಯರ್ ವರ್ಕರು, ಒಳ್ಳೆಯ ಸ್ಪೋರ್ಟ್ಸ್ಮನ್ ಕೂಡ. ಕ್ರಿಕೆಟ್ ಆಡ್ತಾರೆ ಅವರು. ಓಕೆ. ಇನ್ನೂವರೆಗೂ ಕೂಡ ಅವರ ಸಹಪಾಠಿಗಳ ಜೊತೆಗೆ ಅವರ ಹಿರಿಯ ಪ್ರಾಧ್ಯಾಪಕರೊಂದಿಗೂ ಕೂಡ ವಾರಕ್ಕೊಮ್ಮೆ ನಮ್ಮ ಗ್ರೌಂಡ್ನಲ್ಲಿ ವಾಕಿಂಗ್ ಬರ್ತಾರೆ, ಕ್ರಿಕೆಟ್ ಆಡ್ತಾರೆ ಅವರ ಕ್ಲಾಸ್ಮೇಟ್ಸ್ ಎಲ್ಲ. ಸೊ ಒಳ್ಳೆಯ ಪ್ಲಾಂಟ್ ಬ್ರೀಡರ್. ಓಕೆ. ಆ್ಯಂಡ್ ಈಸ್ ಅವರ್ ಗುಡ್ ಫ್ರೆಂಡ್ ಆಲ್ಸೋ. ಓಕೆ. ನಮ್ಮ ಅಮ್ಮ ದಾವಣಗೆರೆಯವರು, ನಮ್ಮ ತಂದೆ ಬಾಗಲಕೋಟೆಯವರು. ಇಬ್ಬರೂ ಇಲ್ಲ ನನಗೆ. ನಮ್ಮ ಅಣ್ಣ ಇದ್ದಾನೆ, ಅತ್ತಿಗೆ ಇದ್ದಾರೆ. ಎಷ್ಟು ಜನ ಮಕ್ಕಳು ನೀವು? ನಾವು 4 ಜನ. ನಮ್ಮ ಅಕ್ಕ ಇವ್ರ ಅಣ್ಣನ ಮಾಡ್ಕೊಂಡಿದ್ದಾರೆ. ಆಮೇಲೆ ನೆಕ್ಸ್ಟ್ ನಮ್ಮ ಅಣ್ಣ, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ, ಬೆಂಗಳೂರಿನಲ್ಲಿದ್ದಾರೆ ಈಗ ಅಣ್ಣ ಅತ್ತಿಗೆ. ಆಮೇಲೆ ನಮ್ಮ ತಂಗಿ, ಅವರು ಬೆಂಗಳೂರಲ್ಲಿ ಇರ್ತಾರೆ. ಎಲ್ಲ ಬೆಂಗಳೂರಲ್ಲಿ ಎಜುಕೇಷನ್, ಬೆಂಗಳೂರಿನಲ್ಲಿ ಎಜುಕೇಷನ್ ಎಲ್ಲ. ಅಲ್ಲೆಲ್ಲ ಚೆನ್ನಾಗಿತ್ತು ಕಾಲೇಜ್, MES ಕಾಲೇಜಲ್ಲಿ ಓದಿರೋದು ಚೆನ್ನಾಗಿತ್ತು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ನಮ್ಗೆ ಅವಾಗೆಲ್ಲ ನಾವು ಒಂಥರ ಇದು ಇರಲಿಲ್ಲ, ಅಯ್ಯೋ ಧಾರವಾಡಕ್ಕೆ ಹೋಗಿ ಹೆಂಗಿರೋದು ಅಂತ ಏನಿರಲಿಲ್ಲ. ಇವರ್ ವೆರಿ, ನಮ್ಮ ತಂದೆ ತಾಯಿ ಹೇಳಿದ ಮಾತು ಕೇಳ್ತಿದ್ವಿ. ನಮ್ಮ ತಂದೆ ನಿಜನ್ ಮಾಡ್ಕೊತೀಯ ಅಂದರು, ಹ್ಞೂ ಅಂದೆ. ಹ್ಞೂ ಅಂದೆ ಅಷ್ಟೇ. ಅವಾಗ ನೋಡ್ತಿದ್ದೆ ಇವ್ರನ್ನ, ಯಾಕಂದ್ರೆ ಇವ್ರ ಅಣ್ಣ ನಮ್ಮ ಭಾವ. ಹಂಗಾಗಿ ಇಲ್ಲ, ಏನು ನಡೆದಿಲ್ಲ. ಸ್ಟ್ರಿಕ್ಟ್ಲಿ ಅನ್ ಅರೇಂಜ್ಡ್ ಮ್ಯಾರೇಜ್. ಇಲ್ಲ ಅದೇ ಮೇಡಮ್, ಹಿರಿಯರೇ ನಾವೆಲ್ಲ ನಮ್ಮ ಜನ್ರೇಷನ್ ಬೇರೆ ಇಲ್ಲ. ಅವಾಗೇನಿರಲಿಲ್ಲ, ಸ್ಟ್ರಿಕ್ಟ್ಲಿ ಅನ್ ಅರೇಂಜ್ಡ್ ಮ್ಯಾರೇಜ್. ಓಕೆ. ಆಮೇಲೆ ಜೋಡಿಗಳು ಮೊದಲೇ ಬಂದಾಗ ಒಂದು ಪ್ಲಾನ್ ಅಂತ ಏನೋ ಮಾಡ್ತಾರೆ, ಹಿಂಗಿರುತ್ತೆ ಲೈಫು ಅಥವಾ ಹಿಂಗೆ, ಆ ಥರದ್ದು ಏನಾದ್ರು ಪ್ಲಾನ್? ಏನಿಲ್ಲ, ಅವ್ರಿಗೆಲ್ಲ ಅಂತ ಏನಾಯ್ತು, ದೇ ವಾಂಟೆಡ್ ಮೀ ಟು ವಿನ್ ಗೌರ್ಮೆಂಟ್ ಜಾಬ್. ನಮ್ಮ ಮಾವಾಗೆಲ್ಲರಿಗೆ. ನನಗೆ ನನ್ನ BSc ದಿಂದ ನಾನು ಕಮರ್ಷಿಯಲಲ್ಲೇ ಯೋಚನೆ, ನನಗೆ ಏನೋ ಮಾಡಬೇಕು, ಹೊಸದು ಕಟ್ಟಬೇಕು, ಐ ಶುಡ್ ಗ್ರೋ ಆ್ಯಸ್ ಎ ಎಂಟರ್ಪ್ರಿನರ್, ಐ ಶುಡ್ ಆಲ್ಸೋ ಹ್ಯಾವ್ ಮೈ ಓನ್ ಇಂಡಸ್ಟ್ರಿ ಅಂತ ನಂದು ವಿಚಾರ.
ನನ್ನ ಕೃಷಿದಲ್ಲಿ ನಾನು ಏನೋ ಸಾಧನೆ ಮಾಡಬೇಕನ್ನೋದು. ನನಗೆ ನೌಕರಿ ಬಗ್ಗೆ ಐ ಹ್ಯಾವ್ ನೆವರ್ ಹ್ಯಾವ್ ಬಾದರ್ಡ್ ಫಾರ್ ಮೈ ಪ್ರೊಫೆಷನ್. ಇದೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಸೆಲೆಕ್ಷನ್ ಆಗಿ ಬಿಟ್ಕೊಂಡವ್ ನಾನು. ಅಂಥದ್ದು ನನಗೆ ಇಷ್ಟ ಅದಲ್ಲ. ನನಗೂ ಜೈವಿಗೌಡು ಕೂಡ ಆಗಿನ ಕಾಲಕ್ಕೆ ಲಕ್ಷಾಂತರ ಸಂಬಳ ಅದು. ಹೌದು ಹೌದು. ನನ್ನ ಗೈಡು ಕೂಡ ನನ್ನ ಮ್ಯಾರೇಜ್ ಎಂಗೇಜ್ಮೆಂಟ್ ಆದಾಗ ಕೂಡ ನನಗೆ ಬೈದಿದ್ರು, ನೀನು PhD ಮಾಡಂತ ಹೇಳಿದ್ರೆ ಮಗನೇ ಬಿಟ್ಟು ಮದುವೆ ಆಗತ್ತೀಯ ಅಂತಕೊಂಡು. ನೆಸೆಸಿಟಿ ಇತ್ತು ನನಗೆ ಆ ಟೈಮಲ್ಲಿ. ಯಾಕಂದರೆ ನಮ್ಮ ತಾಯಿ ತೀರ್ಕೊಂಡಿದ್ರು. ತಾಯಿ ತಗೊಂಡು ನಮ್ಮ ಸಿಸ್ಟರ್ ಮ್ಯಾರೇಜ್ ಕೂಡ ಐ ವಾಸ್ ಅಲೋನ್. ನಾನು ಒಬ್ಬನೇ ಧಾರಣಲ್ಲಿ, ನಮ್ಮ ದೊಡ್ಡವರು. ಹೀಗಾಗಿ ಸಂಬಡಿ ನೀಟ್ ಬೇಕಾಗಿತ್ತು. ಸೊ ಅದು ಒಂದು ಬೈಂಡಿಂಗ್ ಇತ್ತು ಫ್ಯಾಮಿಲಿದಲ್ಲಿ. ಸೊ ಐ ಹ್ಯಾವ್ ಟು ಒಬ್ಲೈಸ್ ಫಾರ್ ಮೈ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್. ಹಾಗಾಯಿತು. ಬಟ್ ಮೈ ಗೈಡ್ ಸಪೋರ್ಟೆಡ್ ಮೀ ನಾಟ್. ಹೀಗಿತ್ತು ಲೈಫಲ್ಲಿ. ನಮಗೆ 2 ಗಂಡು ಮಕ್ಕಳು. ದೊಡ್ಡವನು ದುಬೈನಲ್ಲಿ ಇರ್ತಾರೆ. ನಮ್ಮ ಸೊಸೆನೂ ಸಾಫ್ಟ್ವೇರ್ ಇಂಜಿನಿಯರ್. ಹಾಂ, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್. ಚಿಕ್ಕವನು ಸೌರಭ್ ಅಂತ, ಅದೇ ಇಲ್ಲಿ He is all India head marketing. Okay. Asia Pacific region business promotion activities are the head of for all the Asia Pacific regions. ಈಗ ಅವರಲ್ಲಿ ದುಬೈನಲ್ಲಿ ಅವಾಗ ಬರ್ತಾರೆ. ಹಾಂ ಬರ್ತಾರೆ. We still ಸೌರಭರ್ದು ಮದುವೆ ಆಗಿದೆ. ಇಲ್ಲ ಮಾಡ್ಬೇಕೀಗ. ಹೌದಾ? ಇನ್ನೂ ಆಗಿಲ್ಲ. ನೋಡ್ತಾ ಇದೀವಿ. ಬರೀ ಬಿಸ್ನೆಸ್ ಬರೀ ನಾನು ಅದೇ ಅಂತಿರ್ತೀನಿ, ಬರೀ ಬಿಸ್ನೆಸ್ಗೇನೆ ಇದಾಗ್ಬಿಟ್ಟಿದ್ದಾನೆ, ಬ್ಯುಸಿ ಆಗೋಗಿದೆ. ಹುಡುಕ್ತಾ ಇದ್ದೀವಿ, ಇನ್ನೂ ಸೆಟ್ ಆಗಿಲ್ಲ. ಮಾಡ್ರಿ ಬಂಗಾರದಂತ ಹುಡುಗ ಯಾರು ಸಿಗ್ತಾರೆ ನೋಡಿ. ನಮ್ಮ ನೋಡೋರು ಯಾವ್ದಾರು ಇದ್ರೆ ಹೇಳಿ. ಓ ಎಸ್, ನೋಡ್ರಿ ಅವನಿಗೂ ಅಗ್ರಿಕಲ್ಚರ್ ಹುಡುಗಿನೇ ಬೇಕಂತಿದ್ದಾನೆ. ಹೌದಾ? ಈ ವಾಂಟ್ಸ್ BSc MSc ಅಗ್ರಿಕಲ್ಚರ್. ಸೊ ಅದನ್ನೇ ಹುಡುಕ್ತಾ ಇದ್ದೀವಿ, ಯಾವುದು ಇನ್ನೂ ಸೆಟ್ ಆಗಿಲ್ಲ. ಇಬ್ರು ಸ್ವಸ್ಥರು ಬಂದ್ರು. ಹಾಗಾದ್ರೆ ಹೇಳಿ, ನೀವಂತೂ ಅತ್ತೆ ಜೊತೆಗಿರೋ ಇದು ಸಿಕ್ಲಿಲ್ಲ, ನಿಮ್ದು ಆಗಿತ್ತು ಅತ್ತೆ ಸ್ಥಾನ ಮುಂದೆ. ಈಗಿನ ಕಾಲದಲ್ಲಿ ಹಂಗ ಅತ್ತೆ ಪಟ್ಟ ಅಂತ ಯಾರು ಇದು ಮಾಡಲ್ಲ. ಇಲ್ಲ, ದೇ ಆರ್ ವೆರಿ ಇದು ಕ್ಲೋಸ್, ಸೋಷಿಯಲ್ ಇರ್ತಾರೆ. ಹಂಗ ಪಟ್ಟ ನಮ್ ಸೊಸೆ ಇದಾಳಲ್ಲ, ನಮ್ಗೆ ಫ್ರೆಂಡ್ ಲೈಕ್ ಫ್ರೆಂಡ್ಸ್. ನಾವು ಕ್ಯಾಶುವಲ್ ಆಗಿರ್ತೀವಿ ನಾವು. ಅವ್ರೆ ನಾನು ಅತ್ತೆ ಅವಳು ಸೊಸೆ ಅಂತ ನಾವೇನ. ಐ ಹ್ಯಾವ್ ನೆವರ್ ಡಿಫ್ರೆನ್ಶಿಯೇಟೆಡ್ ಹರ್. ನಾವು ಮಕ್ಕಳ ಜೊತೆ ಹೆಂಗ್ ಕುತ್ಕೊಂಡು ಮಾತಾಡ್ತೀವೋ ಸೊಸೆ ಜೊತೆನೂ ಹಂಗೆ. ಅಸಹ್ಯ. ನಾವು ಅದಕ್ಕೆ ಯಾವ ಸೀರಿಯಲ್ಲು ನೋಡಕ್ ಹೋಗಲ್ಲ. ನಮ್ದು ಹಂಗೇನು ಡಿಫ್ರೆನ್ಸ್ ನಾವೆಂದೂ ಡಿಫ್ರೆನ್ಸ್ ವೇ ಆಫ್ ಲೈಫ್ ಅಕ್ಸೆಪ್ಟ್ ಮಾಡಿಬಿಟ್ಟಿದೆ ನಾವು. ವಿ ಡೋಂಟ್ ಕಮೆಂಟ್ ಅನ್ನಿ. ಅವ್ರಿಗೆ ಇಷ್ಟಪಟ್ಟಂಗಿರಲಿ, ಬಟ್ ವಿದಿನ್ ಸೋಷಿಯಲ್ ಲಿಮಿಟ್ ಅಷ್ಟೇ ನಮ್ದು ರಿಕ್ವೆಸ್ಟ್. ಬಟ್ ಅವಳು ನಮ್ಮ ಮನೆದೆಲ್ಲ ಪದ್ಧತಿ ಫಾಲೋ ಮಾಡ್ತಾಳೆ. ನಾವೇನೇನು ಪೂಜೆ ಮಾಡ್ತೀವಿ ಅಲ್ಲಿ ಕೇಳಿ ಮಾಡ್ಕೊತಾಳೆ ದುಬೈಯಲ್ಲಿ. ಶಿ ಈಸ್ ನೈಸ್ ಲೇಡಿ. ನಮಗೆ ಚೆನ್ನಾಗಿ ಅನ್ಸಿದಾಳೆ. ಚೆನ್ನಾಗಿ. ಹಾಂ, ದುಬೈಗೆ ಹೋಗ್ಬಂದು ನೈಸ್. ಸಾಕು, ಈಗಿನ ಮಕ್ಕಳು ಅಷ್ಟು ಮಾಡಿದ್ರೆ ಸಾಕು ಪೂಜೆ. ಏನು ಭಾಳ ನಮ್ಮಂಗೆ ಮಾಡೋದು ಬೇಡ. ಅದರಲ್ಲಿ ಒಂದು 10% ಮಾಡ್ತಾಳೆ, ನಂಗೆ ಅದೇ ಖುಷಿ. ಅವಳು ಏನು ಮಾಡಿದ್ರು ನಂಗೆ ಖುಷಿನೇ. ಬಿಕಾಸ್ ಐ ಆಲ್ವೇಸ್ ಸಿ ಪಾಸಿಟಿವ್ ಥಿಂಗ್ಸ್ ಇನ್ ಹರ್. ಶಿ ಈಸ್ ಅ ನೈಸ್ ಲೇಡಿ. ನಾವು ಯಾವತ್ತೂ ಯಾರ ಬಗ್ಗೆನೂ ನಾವು ಇದನ್ನ ಮಾಡೋಕೆ ಹೋಗ್ಬಾರ್ದು, ನೆಗೆಟಿವ್ ಯೋಚನೆ ಮಾಡಬಾರ್ದು. ಫಸ್ಟ್ ನಾವು ಮಾಡಬಾರ್ದು. ಎಸ್, ಎಕ್ಸಾಕ್ಟ್ಲಿ. ನಾವು ಮಾಡಬಾರ್ದು. ಬಟ್ ನೈಸ್, ಶಿ ಈಸ್ ಅ ನೈಸ್ ಲೇಡಿ. ಚೆನ್ನಾಗಿದ್ದಾಳೆ. ನಮ್ಮ ಮಗನ್ನು ಚೆನ್ನಾಗಿ ನೋಡ್ಕೊತಾಳೆ. ಚೆನ್ನಾಗಿದ್ದಾರೆ ಇಬ್ಬರು ಗಂಡ ಹೆಂಡತಿ. ಅವಳು ಝರೋದಲ್ಲಿ ಕೆಲಸ ಮಾಡ್ತಾಳೆ, ಸಾಫ್ಟ್ವೇರ್. ನನ್ನ ಮಗ ಯಾವ್ದ್ರಿ? ಇನ್ಫಾರ್ಮ್ಯಾಟಿಕಾ US ಕಾರ್ಪೊರೇಟ್ ಕಂಪ್ನಿ ಅದು. ಅವನು ಅಲ್ಲಿ ಕೆಲಸ ಮಾಡ್ತಾನೆ. ಸೊ ಇಬ್ಬರದು ಅಲ್ಲೇ ಇದೆ. ಇವಳ್ದು ವರ್ಕ್ ಫ್ರಮ್ ಹೋಮ್ ಇದೆ ಝರೋದಲ್ಲಿ. ಅವನು ಅಲ್ಲಿ ದುಬೈ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ. ಬೋತ್ ಆರ್ ಹ್ಯಾಪಿ. ಈಗ ಅದಕ್ಕೆ ಸೌರಭಿಗೆ ಹುಡುಕ್ತಿದ್ದೀವಿ, ನೋಡೋಣ ಯಾವಾಗತ್ತೆ ಅಂತ. ಖುಷಿ ಆಯಿತು. ಆಮೇಲೆ ಮುಂದಿನ ಯೋಜನೆಗಳೇನು? ಮುಂದೆ ಯೋಜನೆ ಮಗನ ಮದುವೆ ಮಾಡೋದು. ನನಗೆ ಸರ್ ನೋಡಿ ಭಾಳ ಖುಷಿ ಆಗಿದೆ. ಏನಕ್ಕೆ ಮೇಡಮ್ ನೋಡಿ, ಅವತ್ತೊಂದು ನಿರ್ಧಾರ ತೊಗೊಂಡ್ರವರು, ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನೊಂದು ಏನೋ ಕಟ್ತೀನಿ, ಉದ್ಯಮ ಕಟ್ತೀನಿ. ಇವತ್ತು 150 ಜನ ನನ್ನ ಕಣ್ಣಿಗೆ ಕಂಡಂಗಿದ್ದು, ಇನ್ನು ಪರೋಕ್ಷವಾಗಿ ಬೇಕಾದಷ್ಟು ಜನ ಇದ್ದಾರೆ. ಹಂಗೊಂದು ಉದ್ಯಮ ಕಟ್ಟಿದರೆ ಇಷ್ಟು ಫ್ಯಾಮಿಲಿಗಳು ನಾವೇ ಕಟ್ಟಬೇಕಲ್ವ? ಅದು ದೇಶ ಅಂದರೆ ಯಾರು ಕಟ್ಟೋರು? ಇಂಥವರೇ ಕಟ್ಟೋದು. ಅದನ್ನ ಸುಮ್ಮನೆ ಯಾರ್ಯಾರ್ದು ಹೆಸರು ಹೇಳ್ಕೊಂಡು, ನಾನು 4 ಉದ್ಯೋಗ, ನನ್ನ ಕುಟುಂಬನ ಸಾಕಿ ಯಾರಿಗೆ ಇನ್ನೊಬ್ಬರಿಗೆ ಕೆಲಸ ಕೊಟ್ಟರೆ ದೇಶ ಸೇವೆನೇ ಅದು ಅಲ್ವಾ? ಅಂಥದ್ದೊಂದು ಮಾಡ್ತಾ ಇದ್ದಾರೆ. ಈಗ ನಮಗೆ ಖುಷಿ ಆಗುತ್ತೆ ನೋಡಿ. ನಾವು ಇಷ್ಟಿಲ್ಲೇ ಎಂಪ್ಲಾಯ್ಸ್ ಅಲ್ಲದೆ ಡೈರೆಕ್ಟ್ಲಿ ನಾವು ಫಾರ್ಮರ್ಸ್ ಮೋರ್ ದೆನ್ ಅಬೌಟ್ 2000 acres ಕಲ್ಟಿವೇಷನ್ ಇದೆ ನಮ್ಮದು, ಬೀಜ ಎಲ್ಲದಲ್ಲಿ. ಇಲ್ಲಿ ತಳಿಗಳು ಇವತ್ತು ಈವನ್ ಮಿಡ್ಲ್ ಈಸ್ಟ್ನಲ್ಲಿ ಕೂಡ ಸುಲ್ತಾನೇಟ್
ಕಿಂಗ್. ನಮ್ಮ ಬೀಜ ತೊಗೊಂಡು ಅವ್ರ ಫಾರ್ಮಲ್ಲಿ ಬೆಳೆದು ಸರ್ಪಂದೇನೆ ಮೆಣಸಿನ್ಕಾಯಿ ಬೇಕು ಅಂತ ಅನ್ನುವಂಥ ಲೆವೆಲ್ಲಿಗೆ ನಾವು ಬೆಳೆದಿದ್ದೇವೆ ಅಂದರೆ ನಮಗೆ ಸಂತೋಷ. ದುಬೈ ಶೇಕ್ ಶೇಕ್ ಈ ಟೇಕ್ಸ್ ಅವ್ರು 102 ಬ್ರೀಡ್ ಅವ್ರ ಫಾರ್ಮ್ನಲ್ಲಿ ಬೀಜ ತೊಗೊಂಡು ಬೆಳೆದು ಅವ್ರ ಕ್ಯೂಸಿನಿಗೆ ನಮ್ಮದೇ ಕಾಯಿ ಹೋಗುತ್ತೆ, ಅದನ್ನೇ ತಿನ್ನಬೇಕು ಅವರು, ಅವರೇ ಸೆಲೆಕ್ಟ್ ಮಾಡಿದ್ದು. ಅಂದರೆ ವಿ ಫೀಲ್ ಹ್ಯಾಪಿ. ಹೌದಪ್ಪ, ನಾವು ಮಾಡಿದ್ದು ಒಂದು ಒಳ್ಳೆ ತಳಿ, ಎಷ್ಟು ಮೌಲ್ಯವರ್ಧನೆ ಆಗಿದೆ ಅದರಲ್ಲಿ, ಎಷ್ಟು ಇಷ್ಟಪಡ್ತಾರೆ ಮಾರ್ಕೆಟ್ನಲ್ಲಿ ಅಂತ. ಅಲ್ಲ, ಯೂನಿವರ್ಸಿಟಿ ಅವರೇ ಬಂದು ಹೋಗ್ಬಿಟ್ರಲ್ಲ ಸರ್, ಬನ್ನಿ ನಮ್ಮ ಜೊತೆಗೆ ಅಂತ. ಈಗ ನೋಡಿ, ಅದಕ್ಕಿಂತ ಹೆಗ್ಗಳಿಕೆ ಬೇಕಾ ಮೇಡಮ್? ನಮ್ಮದು ನೋಡಿ, ಕರ್ನಾಟಕ ಯೂನಿವರ್ಸಿಟಿ, ಇದು ರಾಯಚೂರು ಯೂನಿವರ್ಸಿಟಿ, ಬಾಗಲಕೋಟೆ ಯೂನಿವರ್ಸಿಟಿ, PTU ಇಂಜಿನಿಯರಿಂಗ್ ಯೂನಿವರ್ಸಿಟಿ ಕೂಡ ನಂದು ಕೊಲಾಬ್ರೇಷನ್ ಇದೆ. ಒಂದು PhD ಮಾಡಿದ್ದೇವೆ. ಈಗ ಮೆಣಸಿನ್ಕಾಯ್ದು ನಿಮ್ಗೆ ಹೇಳ್ತೇನೆ ಮುಂದೆ, ಮೆಣಸಿನ್ಕಾಯ್ದಲ್ಲಿ ಸೈಂಟಿಫಿಕ್ ಪ್ರೈಸಿಂಗ್ ಹೇಗಾಗುತ್ತೆ, ಹೇಗೆ ನಾವು AI ಸಪೋರ್ಟ್ ಕೊಡಬೇಕು ಅಂತ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿ ನಾವು ಒಂದು PhD ಮಾಡಿದ್ದೆ. ನಾನು ಕೋ ಚೇರ್ಮನ್ ಫಾರ್ ಇಟ್. ಒಂದು ಮೆಣಸಿನ್ಕಾಯಿ ಒಂದು ಫೋಟೋ ತೆಗೆದ್ರೆ ಅದು ಬಣ್ಣ ಎಷ್ಟಿದೆ ಅಂತ ಹೇಳ್ತದೆ. ಅವನು ಟೆಕ್ನಾಲಜಿ ಮಾಡಿದ್ದಾನೆ. ಈಗ ಅವನಿಗೆ KLIT ಹುಬ್ಳಿದಲ್ಲಿ ಸ್ಟೂಡೆಂಟ್. ಅಂದರೆ ನಾವು ಎಲ್ಲ ಯೂನಿವರ್ಸಿಟಿ ಕೂಡ ಕೊಲಾಬ್ರೇಷನ್ ಒಪ್ಪಂದಕ್ಕೆ ಮಾಡ್ತಾಯಿದ್ದೇವೆ. ನಮ್ಮಿಂದ ಏನು ಅವ್ರಿಗೆ ವಿದ್ಯಾರ್ಥಿಗಳಿಗೆ ಕೊಡಬೇಕು, ವಿಜ್ಞಾನ ಹೇಗೆ ಬೆಳೆಸಬೇಕು, ಹೊಸ ವಿಚಾರಗಳನ್ನು ಹೇಗೆ ನಾವು ಮಾರ್ಕೆಟಿಗೆ ಒಯ್ಯಬೇಕು, ಸೊಸೈಟಿಗೆ ಕೊಡಬೇಕು, ಬಿಸ್ನೆಸ್ ಕೊಡಬೇಕು ಅಂತ ನಮ್ಮದು ಒಂದು ದೂರದೃಷ್ಟಿಯ ವಿಚಾರ ಇದೆ. ಎಲ್ಲ ಆಗ್ತಾಯಿದೆ ನಮ್ಮ ಕಂಪ್ನಿದಿಂದ. ನಾವದು ಹೊರಗೇನು ಹೇಳ್ಕೋದಲ್ಲ, ನಮಗೆ ಏನು ಆಗುತ್ತೆ ನಾವು ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಅವರ್ ಸೊಸೈಟಿ ಮ್ಯಾಕ್ಸಿಮಮ್. ಮುಂದಿನ ದಿನಗಳಲ್ಲಿ ನಿಮ್ಮಿಬ್ಬರಿಗೆ ಒಂದು ರಿಕ್ವೆಸ್ಟ್, ಇಡೀ ಫ್ಯಾಮ್ಲಿ ನೀವು ಒಂದು ಕಡೆ ಸೇರಿದರೆ ಒಂದು ತುಂಬು ಕುಟುಂಬ ತೋರಿಸ್ಬೇಕಂತ ಇದೆ. ಯಾಕಂದರೆ ಕಳೆದು ಹೋದ ದಿನಗಳು ಮತ್ತೆ ವಾಪಸ್ ಬರೋದಿಲ್ಲ. ಇವತ್ತಿನ ಪೀಳಿಗೆಗೆ ನಿಮ್ಮ ಬಾಂಧವ್ಯ ಹೇಗಿದೆ, ಈಗಲೂ ಹೇಗೆ ಸಣ್ಣ ಪುಟ್ಟ ಎಲ್ಲರಿಗೂ ಇರೋದೇ, ಅದು ಎಲ್ಲರ ಮನೆಯಲ್ಲಿ ಇರುತ್ತಲ್ವ ಮೇಡಮ್, ಎಲ್ಲರಿಗೂ ಇರುತ್ತೆ, ಗಂಡ ಹೆಂಡತಿ ಮಧ್ಯೆ ಇರುತ್ತೆ, ಮಕ್ಕಳು ತಂದೆ ಅದು ಇದ್ದಿರೋದೆ. ಅದು ಅದಾಗಿ ಕೂಡ ನೀವು ಹೇಳಿದ್ರಲ್ಲಿ ಈಗ ನೆಗೆಟಿವ್ ಬಿಟ್ಟು ಹಾಕೋಣ, ಪಾಸಿಟಿವ್ ಹುಡುಕೋಣ. ಹಾಗಾಗಿ ಪಾಸಿಟಿವ್ ಹುಡುಕ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಕುಟುಂಬದ ಚಿತ್ರಣ ಒಂದ್ಸಲ ನಮ್ಮದ್ರಲ್ಲಿ ಮೂಡಿ ಬರಲಿ, ಮನೆ ನೋಡೋಣ, ಇನ್ನೊಂದಿಷ್ಟು ವಿಚಾರ ಹಂಚ್ಕೊಳ್ಳೋಣ. ನಿಮ್ಮ ಜೊತೆ ತುಂಬ ಮಾತಾಡಿದ್ವಿ. ಯಾಕೆ ಮಾತಾಡಬೇಕು ಅಂತ ಹೇಳ್ತೀನಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ತುಂಬ ಇದೆ. ಅಂಡರ್ಸ್ಟ್ಯಾಂಡಿಂಗು ಅಂದರೆ ಏನು ಅಂತ ಗೊತ್ತಿಲ್ಲ. ಬರೀ 1 ವರ್ಷ 2 ವರ್ಷಕ್ಕೆ ಡೈವರ್ಸ್ ಆಗೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ತಾಳ್ಮೆ ಇಲ್ಲ. ಆಮೇಲೆ ಒತ್ತಡ ಎಷ್ಟು ಒತ್ತಡ ಅಂದರೆ ನಿಮ್ಮ ಬೆಂಗಳೂರವ್ರಿಗೆ ಗೊತ್ತಿರುತ್ತೆ. ಹೋಗಿ ಆಫೀಸ್ ತಲುಪಕ್ಕೆ 4 ಅವರ್ ಬೇಕು ಸರ್. ಅವ್ನು ಕೆಲಸ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಡ್ತದೆ. ಅಲ್ಲಿಂದ ಪಾಪ ರಾತ್ರಿ 11 ಗಂಟೆಗೆ ಮನೆಗೆ ಬರ್ತಾರೆ. ಹೆಂಡ್ತಿ ದುಡಿಯೋಕೆ ಪೇಷನ್ಸ್ ಆಲ್ವೇಸ್ ಪೇಸ್ ಅಂತಾರೆ. ನೀವು ಎಷ್ಟು ಪೇಷನ್ಸ್ಲೆ ನಿಮ್ಮ ಫ್ಯಾಮ್ಲಿನ ಹ್ಯಾಂಡಲ್ ಮಾಡ್ತೀರಾ, ಯು ವಿಲ್ ಬಿ ಅ ಸಕ್ಸಸ್ಫುಲ್ ಮದರ್, ವೈಫ್, ಸಿಸ್ಟರ್. ಅದು ಮಾತ್ರ ಡೆಫಿನೆಟ್. ಪೇಷನ್ಸ್ ಇರಬೇಕು ಯಾವತ್ತು, ಎಸ್ಪೆಷಲಿ ಲೇಡೀಸಿಗೆ ಪೇಷನ್ಸ್ ಇರಬೇಕು. ಬಿಕಾಸ್ ಗಂಡು ಮಕ್ಳಿಗೆ ಹೊರಗಡೆನೂ ಇರುತ್ತೆ ಟೆನ್ಷನ್ನು. ನಾವು ಅವ್ರ ಮೇಲೆ ಪ್ರೆಷರ್ ಹಾಕ್ಕೊಂತ ಕುತ್ಕೊಂಡ ಅಂದರೆ ದೇ ವಿಲ್ ಡೆಫಿನೆಟ್ಲಿ ಲೂಸ್ ದೇರ್ ಪೇಷನ್. ಈಗ ಅದಕ್ಕೆ ಅಷ್ಟೊಂದು ಡೈವರ್ಸ್ ಆಗ್ತಿರೋದು. ದೇರ್ ಇಸ್ ನೋ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಹಸ್ಬೆಂಡ್ ಆ್ಯಂಡ್ ವೈಫ್ ಈಗಿನ ಕಾಲದಲ್ಲಿ. ಬಿಕಾಸ್ ಶೀ ಥಿಂಕ್ಸ್ ಶೀ ಈಸ್ ಕರೆಕ್ಟ್, ಹೀ ಥಿಂಕ್ಸ್ ಹೀ ಈಸ್ ಕರೆಕ್ಟ್. ಈಗ ನಮ್ಮಲ್ಲಿ ಏನಾಗುತ್ತೆ, ಸ್ವಲ್ಪ ಏನೋ ತಪ್ಪಾಗಿರುತ್ತೆ, ಹೋಗ್ಲಿ ಬಿಡು ಮರ್ತೀನಿ, ಮತ್ತು ನೆಕ್ಸ್ಟ್ ಡೇ ಸರಿ ಹೋಗ್ತೀವಿ. ನಮ್ಮ ಜನ್ರೇಷನಿಗೆ ಮುಗೀತಿದ್ದು. ಈಗಿನ ಜನ್ರೇಷನಲ್ಲಿ ಅದು ಬರೋಲ್ಲ. ಅದು ಬಟ್ ಒಂದು ಮಿಸ್ ಏನು ಮಾಡ್ಕೋತಿದ್ವಿ ಮೇಡಮ್ ಅಂದರೆ, ನೀವು ಹೇಳ್ತಾ ಇದ್ವಿ ತುಂಬ ಕುಟುಂಬ, ನಿಮ್ಗೆ ಅಟ್ಲೀಸ್ಟ್ ಅವ್ರು ನೋಡಿ ಕಲಿಯೋದಕ್ಕೆ ಸಿಕ್ತಿತ್ತು. ನಿಮಗೆ ನಾನು ಒಂದು ಭಯನೂ ಇರ್ತಿತ್ತು, ಭಕ್ತಿ ಇರ್ತಿತ್ತು. ಇವತ್ತು ಏನಾಗ್ಬಿಟ್ಟಿದೆ, ಎಲ್ಲರನ್ನು ತೊರೆದು ನಾವು ಹೊರಗಡೆ ಹೋದಾಗ ಅದನ್ನು ಮಿಸ್ ಮಾಡ್ಕೋತಾ ಇದ್ದೀವಿ. ಆಮೇಲೆ ರೆಸ್ಪೆಕ್ಟು ಇಲ್ದಂಗೆ ಆಗೋಗಿದೆ ಸರ್. ಈ ಪಾಪ ಹಿರಿಯರು ಎಲ್ಲರೂ ಹೋಗಿ ಅವ್ರು 2 ದಿವಸ ಇರಬೇಕು ಬೆಂಗಳೂರಲ್ಲಿ ಅಂತ ಹೋದರೂ ಕೂಡ ಸಿಟಿಗಳಲ್ಲಿ ಮುಸುರುಗಟ್ಟಿದ ವಾತಾವರಣ, ಅಲ್ಲಿ ವಾಪಸ್ ಬಂದೇ ಬಿಡ್ತಾರೆ ಒಂದೇ ದಿವಸಕ್ಕೆ. ಬೇಡಪ್ಪ ನಿಮ್ಮ ಸಾಲ. ಅಲ್ಲ, ಅವ್ರಿಗೆ ನಾವು ಕಷ್ಟ ಆಗತ್ತೆ, ನಾವು ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಯ್ತು. ನಾವು ಹೋದರೆ ಅವ್ರಿಗೆ ಎಷ್ಟು ಕಷ್ಟ ಆಗತ್ತೆ. ನಾವು ಭಾಳ ಅವ್ರ ಮಕ್ಕಳಿಗೆ ನಮ್ಮಲ್ಲಿ ಇರಬೇಕು ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಯಾಕಂದರೆ ಇವಾಗ ಕಾಂಪಿಟೇಟಿವ್ ವರ್ಲ್ಡ್ ಇದ್ದಾಗ ಅವ್ರ ಕಮಿಟ್ಮೆಂಟ್ ಮಾಡ್ತದೆ. ಸೊ ಪ್ರಯಾರಿಟೀಸ್ ಈಸ್ ಫಾರ್ ದ ಪ್ರೊಫೆಷನ್ ಅಷ್ಟೇ. ಇವತ್ತು ಅವ್ನು ಏನಾರು ಮಿಸ್ ಆಗಿಬಿಟ್ರೆ ದೇ ವಿಲ್ ಕ್ಯೂ ಟು ಜಾಯಿನ್ ದ ಜಾಬ್. ಅಷ್ಟು ಕಷ್ಟ ಇದೆ ಮಾರ್ಕೆಟ್ನಲ್ಲಿ ಇವತ್ತಿಗೆ, ಅಷ್ಟು ಕಾಂಪಿಟೇಟಿವ್ ಡೇಸ್ ಇದ್ದಾಗ. ನಾವು ಮಕ್ಕಳ ಕಡೆಯಿಂದ ಭಾಳ ನನ್ನ ಕಡೆ ನೋಡಿ ನನ್ನ ಮಾತು ಕೇಳಬೇಕು, ನನಗಿರಬೇಕು, ನನಗೆ ಎವ್ರಿ ಟೈಮ್ ಯು ಶುಡ್ ಬಿ ವಿತ್ ಮೀ ಅಂತ ಅನ್ನೋದು ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಡಿಸಪಾಯಿಂಟ್ಮೆಂಟ್ಸ್ ಭಾಳ ಆಗುತ್ತೆ. ಸೊ ಎಷ್ಟಾಗತ್ತೆ ನೋಡ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಇರಬೇಕು. ಸಮ್ಟೈಮ್ಸ್ ಆಗುತ್ತೆ, ಬಿಯಾಂಡ್ ಅವರ್ ಕಂಟ್ರೋಲ್ ಆಗುತ್ತೆ. ಏನು ಮಾಡ್ಲಿಕ್ಕೆ ಬರಲ್ಲ, ವಿ ಹ್ಯಾವ್ ಟು ಗೋ ವಿತ್ ದ್ಯಾಟ್, ನೋ ಚಾಯ್ಸ್. ಸ್ಲೋಲಿ ಚೇಂಜ್ ಆಗುತ್ತೆ. ನಾವು ಈ ಒಂದು ಭಾವನೆದಿಂದಿದ್ರೆ ಅವರು ಚೇಂಜ್ ಆಗ್ತಾರೆ. ಸೊ ನಮ್ಮಲ್ಲಿನ ಚೇಂಜ್ ಆಗಬೇಕು. ಜನ್ರೇಷನ್ ಗ್ಯಾಪ್ ಇದೆ, ಅದು ಚೇಂಜ್ ಆಗ್ತಾ ಹೋಗಿ ಬರೀ ಅವ್ರನ್ನೇ ದೂರದಲ್ಲ. ಹಾಂ, ಅದು ನಮ್ಮಲ್ಲಿನೇ ಇರಬೇಕು. ನಾವು ಅಕೊಮಡೇಟ್ ಆಗಬೇಕಾಗತ್ತೆ ಎಷ್ಟೋ ಸಲ. ಎಷ್ಟು ವರ್ಷ ಆಯ್ತು ನಿಮಗೆ? 37 years. 37 ವರ್ಷಗಳ ದಾಂಪತ್ಯ. 37 years.
ನೂರಾರು ವರ್ಷ ಚೆನ್ನಾಗಿರಲಿ. ಮೋಸ್ಟ್ಲಿ ಮನೆಗೆ ಹೋಗಿ ಆರತಿ ಮಾಡಿ ನನ್ನ ದೃಷ್ಟಿನಿ ಬಿಡುತ್ತಾನೆ ಇಬ್ಬರಿಗೆ. ಇಲ್ಲ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಗೆಳೆಯರೇ, ಇಷ್ಟು ಸರಣಿಗಳನ್ನು ಸರ್ಪಾನ್ ಕಂಪನಿಯ ಸೀಡ್ಸಿನ ಈ ಸರಣಿಗಳನ್ನು ನೋಡಿದ್ದೀರಿ, ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಯಾಕೆ ಖುಷಿ ಆಯಿತು ಅಂತ ಹೇಳಿದರೆ, ನನಗೆ ಮೆಣಸಿನಕಾಯಿ ಬರೀ ಖಾರಕ್ಕೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಕಲರ್ಗೆ ಉಪಯೋಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಇಷ್ಟು 1000 ತಳಿಗಳಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಇಲ್ಲಿ ಬಂದ ಮೇಲೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಚಿಲ್ಲಿ ಮ್ಯಾನ್ ಅಂತಲೇ ಹೆಸರಾಗಿರ್ತಕ್ಕಂಥ ನಿಜಗುಣ ದೇವ್ ಗದಗಿನ ಮಠ ಅವರಿಗೆ ನಾವೆಲ್ಲರೂ ಸೇರಿ ಒಂದು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಯಾಕಂದರೆ ಒಬ್ಬ ಮನುಷ್ಯ 40 ವರ್ಷಗಳ ಕಾಲ ಸಂಶೋಧನೆಗಳಲ್ಲಿ ತೊಡಗಿ, ಗೆಳೆಯರೇ, ಒಂದೊಂದು ತಳಿ 19 ವರ್ಷ ತಗೊಂಡಿದೆ ಅಂದರೆ ನೀವು ಅವರ ಅಗಾಧವಾದ ಅನುಭವವನ್ನು ಮೆಚ್ಚಲೇಬೇಕಾಗ್ತದೆ, ಕೊಂಡಾಡಬೇಕಾಗುತ್ತೆ. ನಮ್ಮ ಕನ್ನಡಿಗರು, ನಮ್ಮ ನೆಲದವರು, ಅದರಲ್ಲಿ ಧಾರವಾಡದವರು. ಹಾಗಾಗಿ ಯಾವುದೇ ಅಷ್ಟು ಈಸಿಯಾಗಿ ದಕ್ಕಿದ್ದಲ್ಲ. ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಮಾಡಬೇಕಾದ ಕೆಲಸವನ್ನು ಒಬ್ಬ ಮನುಷ್ಯ ಮಾಡಿದ್ದಾರೆ. ಇವತ್ತು ಸಾವಿರಾರು ಕುಟುಂಬಗಳು ಅವರ ನೆರಳಲ್ಲಿ, ಅವರ ಉದ್ಯಮದಲ್ಲಿ ಬದುಕ್ತಾ ಇದ್ದಾರೆ. ಲಕ್ಷಾಂತರ ರೈತರು ನೆಮ್ಮದಿಯನ್ನು ಕಂಡಿದ್ದಾರೆ. ಹಾಗಾಗಿ ಅದರಲ್ಲಿ ನಾವು ಭಾಗಿಯಾಗೋಣ. ಯಾಕೆ ಅಂತ ಹೇಳಿದರೆ, ನಾವು ನಮ್ಮ ಉದ್ಯಮವನ್ನು ಬೆಳೆಸಬೇಕಾದಾಗ ಒಂದಿಷ್ಟು ಕರ್ತವ್ಯಗಳನ್ನ ಮಾಡಲೇಬೇಕಾಗ್ತದೆ. ಯಾಕೆ ಅಂತಂದರೆ, ಇವರು ನಮಗೆ ನೇರವಾಗಿ ಸಿಗ್ತಾರೆ, ನೋಡೋದಕ್ಕೆ ಸಿಗುತ್ತೆ, ಪ್ರಶ್ನೆಗೆ ಉತ್ತರಗಳು ಸಿಗುತ್ತೆ. ಯಾವುದೋ ಬೇರೆ ಕಂಪನಿಗಳು ಅಥವಾ ಬೇರೆ ಹೆಸರಿನ ಬೇರೆ ದೂರದ ಗೊತ್ತೇ ಇರದ ಕಂಪನಿಗಳ ಜೊತೆಗೆ ಒಡನಾಟ ಇರೋದಕ್ಕಿಂತ ನಮ್ಮ ಕಣ್ಣೆದುರಿಗೆ ಏನು ಇರ್ತಾರೆ ಅಂಥವ್ರು ನಂಬೋದು ವಾಸಿ ಅಂತ ನನಗನ್ಸುತ್ತೆ. ಹಾಗಾಗಿ ನೀವು ಹಾಗೆ ತೊಗೋಬೇಡಿ, ಒಂದು ಸಲ ವಿಸಿಟ್ ಮಾಡಿ ನೋಡಿ, ಸಮಾಧಾನ ಆದಮೇಲೆ ನೀವು ಬೀಜ ತೊಗೊಂಡು ಶುರು ಮಾಡಿ. ಮುಂದಿನ ಸರಣಿಗಳಲ್ಲಿ ಯಾರ್ಯಾರು ಇದನ್ನು ಉಪಯೋಗ ಮಾಡಿ ಇಳುವರಿ ಪಡೆದಿದ್ದಾರೆ, ಅದರ ಲಾಭ ಎಷ್ಟು ಬಂತು, ಖರ್ಚು ಎಷ್ಟು ಬಂತು, ಹೇಗಿತ್ತು ಅನ್ನೋದನ್ನು ಆ ಸರಣಿ ತರುವ ಮೂಲಕ ಮತ್ತೆ ತಮ್ಮ ಮುಂದೆ ಖಂಡಿತ ಬರ್ತೀನಿ. ನೋಡೋಣ ಅದೊಂದಿಷ್ಟು ಎಪಿಸೋಡನ್ನು. ಸೊ ಇದು ಅಂತೂ ಚೆನ್ನಾಗಿತ್ತು. ಹಾಗಾಗಿ ಈ ಸರ್ಗೆ ಹೊಂದಿಸ್ತಾ ಈ ಸರ್ಫಾನ್ ಸೀಡ್ಸ್ ಕಂಪನಿಯ ಎಲ್ಲ ಸಿಬ್ಬಂದಿಗಳಿಗೆ ಕೂಡ 2 ದಿವಸ ನಿರಂತರವಾಗಿ ಇದನ್ನು ಚಿತ್ರೀಕರಣ ಮಾಡಿದ್ದೇವೆ. ಬದುಕಿನ ಬುತ್ತಿಯವರು ಸಹಕರಿಸಿದ್ದಾರೆ ಮತ್ತು ನಮಗೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಸರ್ಫಾನ್ ಸೀಡ್ಸ್ ಕಂಪನಿಯ ಎಲ್ಲರಿಗೆ ವಂದಿಸ್ತಾ ಈ ಸರಣಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಇನ್ನೊಂದಿಷ್ಟು ಸರಣಿಗಳನ್ನು ತರ್ತೀನಿ. ಬದುಕಿನ ಬುತ್ತಿ ನೋಡ್ತಾ ಇರಿ ಅಂತ ಹೇಳ್ತಾ ಈ ಸರಣಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ತೆ ಗೆಳೆಯರೆ.